Hi, good morning to one and all. First of all, I would like to thanks to the people who subscribed to me and encouraged to make one more video. Since the last class, I talked about the formation of word. See, ನಾನು ಲಾಸ್ಟ್ ಕ್ಲಾಸಲ್ಲಿ ವರ್ಡ್ಸ್ ಬಗ್ಗೆ ಮಾತಾಡಿದೆ. ಸೊ ವರ್ಡ್ಸ್ ಹೇಗೆ ಡಿವೈಡ್ ಆಗುತ್ತೆ ಅಂತ ನೋಡಿದ್ವಿ. ಸೊ ನೆಕ್ಸ್ಟ್ ಫಂಕ್ಷನ್ ಏನಪ್ಪ ಅಂತಂದರೆ ಆ ವರ್ಡ್ಸ್ ಏನಾಗುತ್ತೆ ಅಂತಂದರೆ ಕನ್ವರ್ಟೆಡ್ ಇಂಟು ಸ್ಪೀಚ್. ನಾವು ಒಂದು ಪದ ರಚನೆ ಆದಮೇಲೆ ಆ ಪದಗಳನ್ನು ನಾವೆಲ್ಲಿ ಬಳಸ್ತೀವಪ್ಪ ಅಂತಂದರೆ ನಾವು ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಬಳಸ್ತೀವಿ. ನೋಡಿ, ನಾವು ಮಾತಾಡ್ತಕ್ಕಂಥ ಯಾವುದೇ ಒಂದು ಪದ ಆಗಿರ್ಬೋದು, ಆ ಪದ ಮಾತಿನ ಒಂದು ಭಾಗ ಆಗಿರುತ್ತೆ. ಅದನ್ನು ನಾವೇನು ಕರಿತೀವಪ್ಪ ಇಲ್ಲಿ ಅಂತಂದರೆ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಹೇಳ್ತೀವಿ. ಸೊ ಹಾಗಾದರೆ ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ಏನು, ಪಾರ್ಟ್ಸ್ ಆಫ್ ಸ್ಪೀಚ್ ಡೆಫಿನೇಷನ್ ಏನು ನಾವು ತಿಳ್ಕೋಬೇಕು. ನೋಡಿ, ಜನರಲಿ ಸಾಮಾನ್ಯವಾಗಿ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತಂದರೆ ನೋಡಿ, ಡೆಫಿನೇಷನ್ ಗಮನಿಸಿಲ್ಲ ನೀವು. ವರ್ಡ್ಸ್ ಆರ್ ಡಿವೈಡೆಡ್ ಇಂಟು ಡಿಫ್ರೆಂಟ್ ಪಾರ್ಟ್ಸ್ ಇನ್ ದಿ ಸೆಂಟೆನ್ಸ್. ಅದರ ಅರ್ಥ ಏನೂ ಇಲ್ಲ, ಪ್ರತಿ ವಾಕ್ಯ ಇರ್ತಕ್ಕಂಥದ್ದು, ರಚನೆ ಆಗ್ತಕ್ಕಂಥದ್ದು, ಅದು ಯಾವುದು ಆಧಾರದ ಮೇಲೆ ರಚನೆ ಆಗುತ್ತೆ ಅಂತಂದರೆ ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ ರಚನೆ ಆಗುತ್ತೆ. ಹಾಗಾಗಿ ನಾವು ಪಾರ್ಟ್ಸ್ ಆಫ್ ಸ್ಪೀಚನ್ನು ತಿಳ್ಕೊಂಡ್ರೆ ಮಾತ್ರ ನೆಕ್ಸ್ಟ್ ನಮಗೆ ಮುಂದೆ ಸೆಂಟೆನ್ಸ್ ಬರೆಯೋದಕ್ಕಾಗಲಿ, ಸೆಂಟೆನ್ಸನ್ನು ಓದೋದಕ್ಕಾಗಲಿ ಸಹಾಯ ಮಾಡುತ್ತೆ. ನೋಡಿ, ಒಂದು ಸೆಂಟೆನ್ಸನ್ನು ತೆಗೆದುಕೊಂಡ್ರೆ ಆ ಸೆಂಟೆನ್ಸಲ್ಲಿ ವರ್ಡ್ ಇರುತ್ತೆ, ಪ್ರೇಸ್ ಇರುತ್ತೆ, ಕ್ಲಾಸ್ ಇರುತ್ತೆ. ಆ ವರ್ಡು, ಪ್ರೇಸು, ಕ್ಲಾಸು ಇವು ರಚನೆ ಆಗ್ತಕ್ಕಂಥದ್ದೇ ಡಿಪೆಂಡ್ ಅಪಾನ್ ಪಾರ್ಟ್ಸ್ ಆಫ್ ಸ್ಪೀಚ್. ಅದಕ್ಕೆ ನಾವು ಸೆಂಟೆನ್ಸನ್ನು ಹೇಗೆ ರಚನೆ ಮಾಡಬೇಕು ಅಂತ ತಿಳ್ಕೊಳ್ಳೋದಕ್ಕಿಂತ ಮೊದಲು, ದಟ್ ಮೀನ್ಸ್ ಬಿಫೋರ್ ವಿ ಆರ್ ಗೋಯಿಂಗ್ ಟು ಟಾಕ್ ಅಬೌಟ್ ದ ಫಾರ್ಮೇಷನ್ ಆಫ್ ಸೆಂಟೆನ್ಸ್, ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ಪಾರ್ಟ್ಸ್ ಆಫ್ ಸ್ಪೀಚ್. ಸೊ ಜನರಲ್ ಆಗಿ ನೋಡಿ, ಟೈಪ್ಸ್ ಆಫ್ ಪಾರ್ಟ್ಸ್ ಆಫ್ ಸ್ಪೀಚ್. ಅದರಲ್ಲಿ ಮೊದಲನೇದು ನೌನ್, ಎರಡನೇದು ಪ್ರೊನೌನ್, ಮೂರನೇದು ವರ್ಬ್, ನಾಲ್ಕನೇದು ಅಡ್ವರ್ಬ್, ಐದನೇದು ಅಡ್ಜೆಕ್ಟಿವ್, ಆರನೇದು ಪ್ರಿಪೋಸಿಷನ್, ಏಳನೇದು ಕಂಜಂಕ್ಷನ್, ಎಂಟನೇದು ಇಂಟರ್ಜೆಕ್ಷನ್. ಸೊ ಸಹಜವಾಗಿ ನಮ್ಮ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಇವೆಲ್ಲವೂ ಸಹ ಎಲ್ರಿಗೂ ಕೂಡ ಹೇಳಿಸಿರ್ತಾರೆ, ಗಟ್ ಮಾಡಿಸಿರ್ತಾರೆ. ಬಟ್ ನಾವು ಅದನ್ನು ಡೀಪಾಗಿ ತಿಳ್ಕೊಳ್ಳೋಕ್ಕೆ ಹೋಗಿರಲ್ಲ. ಸೊ ನಾನು ಈ ಪಾರ್ಟ್ಸ್ ಆಫ್ ಸ್ಪೀಚ್ ಸೀರೀಸಲ್ಲಿ ಮೊದಲನೇದಾಗಿ ನೌನ್ ಅಂದರೆ ಏನು ಅಂತ ತಿಳ್ಕೊಂಡು ಅದರ ಒಂದು ಭಾಗ, ರಚನೆ, ಅದರ ಒಂದು ಅರ್ಥವನ್ನು ತಿಳ್ಕೊಳ್ಳೋಣ. ನೌನ್ ಅಂದಿದ ತಕ್ಷಣವೇ ನಮ್ಮೆಲ್ಲರಿಗೂ ಕೂಡ ನೆನಪು ಬರ್ತಕ್ಕಂಥದ್ದು, ದಟ್ ಈಸ್ ನಮ್ಮ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸಲ್ಲಿ ಚೆನ್ನಾಗಿ ನಮಗೆ ರೆಸಿಪ್ಟ್ ಮಾಡಿಸಿರ್ತಾರೆ. ಎ ನೌನ್ ಈಸ್ ಎ ನೇಮ್ ಆಫ್ ಪರ್ಸನ್, ಪ್ಲೇಸ್, ಅನಿಮಲ್ಸ್ ಆ್ಯಂಡ್ ಥಿಂಗ್ಸ್. ಇಷ್ಟು ಎಲ್ರಿಗೂ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಹಾಗಾಗಿ ಅದೇನು ಕಷ್ಟ ಅಂತ ಆಗೋದೇ ಇಲ್ಲ. ಸಹಜವಾಗಿ ಕಾಮನ್ ಡೆಫಿನೇಷನ್ ಎಲ್ರಿಗೂ ಗೊತ್ತಿರುತ್ತೆ. ವಾಟ್ ಈಸ್ ಎ ನೌನ್ ಅಂದಿದ ತಕ್ಷಣ ಎ ನೌನ್ ಈಸ್ ಎ ನೇಮ್ ಆಫ್ ಪರ್ಸನ್, ಪ್ಲೇಸ್, ಅನಿಮಲ್ಸ್ ಆ್ಯಂಡ್ ಥಿಂಗ್ಸ್ ಅಂತ ಹೇಳ್ಬಿಡ್ತೀವಿ, ಈಸಿಯಾಗಿ ಹೇಳ್ಬಿಡ್ತೀವಿ ನಾವು. ಆದರೆ ಎಕ್ಸಾಂಪಲ್ ಕೂಡ ಕೊಟ್ಟಿರ್ತೀವಿ ನಾವು, ರಾಮ, ಕೋಲಾರ್, ಟೈಗರ್, ಬೆಂಚ್, ವಾಟ್ ಎವರ್ ಇಟ್ ಮೇ ಬಿ. ಆದರೆ ಅಷ್ಟೇ ತಿಳ್ಕೊಂಡ್ರೆ ದಟ್ಸ್ ವೆರಿ ಡಿಫಿಕಲ್ಟ್ ಟು ಸ್ಪೀಕ್ ಆ್ಯಂಡ್ ರೈಟ್ ಇನ್ ಇಂಗ್ಲೀಷ್. ಅದರಲ್ಲಿ ಮೊದಲನೇದು ಕಾಮನ್ ನೌನ್, ಪ್ರಾಪರ್ ನೌನ್, ಅಬ್ಸ್ಟ್ರಾಕ್ಟ್ ನೌನ್, ಕಲೆಕ್ಟಿವ್ ನೌನ್, ಕೌಂಟಬಲ್ ನೌನ್, ಅನ್ಕೌಂಟಬಲ್ ನೌನ್, ಸಿಂಗ್ಯುಲರ್ ನೌನ್, ಪ್ಲೂರಲ್ ನೌನ್, ಕಾಂಪೌಂಡ್ ನೌನ್, ಕಾಂಕ್ರೀಟ್ ನೌನ್, ಮೆಟೀರಿಯಲ್ ನೌನ್. ಸೊ ನೋಡಿ, ಇಷ್ಟು ಟೈಪ್ಸ್ ಆಫ್ ನೌನ್ಸ್ ಇದೆ. ಸಹಜವಾಗಿ ಜಸ್ಟ್ ನಾವು ಎ ನೌನ್ ಈಸ್ ಎ ನೇಮ್ ಆಫ್ ಪರ್ಸನ್, ಪ್ಲೇಸ್, ಅನಿಮಲ್ಸ್ ಆ್ಯಂಡ್ ಥಿಂಗ್ಸ್ ಅಂತ ತಿಳ್ಕೊಂಡ್ರೆ ಸೊ ಇಟ್ ಮೇ ಬಿ ವೆರಿ ಡಿಫಿಕಲ್ಟ್ ಟು ಫೇಸ್ ದಿ ಕಾಂಪಿಟೇಟಿವ್ ಎಕ್ಸಾಮ್ಸ್. ನಾವು ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ತೆಗೆದುಕೊಂಡ್ರೆ ಅಥವಾ ಅದರ ಅರ್ಥವನ್ನು ಡೀಪಾಗಿ ತಿಳ್ಕೊಳ್ಳೋಕೆ ಹೋದರೆ ಸೊ ನಮಗೇನಾಗುತ್ತಪ್ಪ ಅಂತಂದರೆ ಸೊ ನಾವು ಗೊಂದಲಗೊಳಗಾಗ್ತೀವಿ. ಸೊ ಆ ಗೊಂದಲವನ್ನು ಈ ಒಂದು ತರಗತಿನಲ್ಲಿ ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಸೊ ಜನರಲ್ ನೆನ್ಪಿಟ್ಕೊಳ್ಳಿ, ನಾನು ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ನೌನ್ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೀನಿ. ನೌನ್ ಅಂತಂದರೆ ಎ ಕಾಮನ್ ಡೆಫಿನೇಷನ್, ಎ ನೌನ್ ಈಸ್ ಎ ನೇಮ್ ಆಫ್ ಪರ್ಸನ್, ಪ್ಲೇಸ್,
ಅನಿಮಲ್ಸ್ ಅಂಡ್ ಥಿಂಗ್ಸ್. ಅದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದೀನಲ್ಲ ನಾನು, ರಾಮ, ಕೋಲಾರ್, ಟೈಗರ್ ಅಂಡ್ ಬೆಂಚ್. ಅದ್ರಲ್ಲಿ ನೋಡಿ ಕಾಮನ್ ನೌನ್. ಸೊ ಹೆಸರೇ ಹೇಳಿದಾಗೆ ದಿಸ್ ಈಸ್ ಕಾಮನ್ ನೌನ್, ಸಾಮಾನ್ಯವಾಗಿ ಬಳಸ್ತಕ್ಕಂಥ ನಾಮಪದ. ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ತುಂಬ ಪ್ರಶ್ನೆಗಳು ಇದ್ರ ಮೇಲೆ ಬರ್ತಿರ್ತವೆ. ಸಹಜವಾಗಿ ನಾವು ಗೊಂದಲಕ್ಕೆ ಕೂಡ ಒಳಗಾಗ್ತಾ ಇರ್ತೀವಿ. ಈಗ ನೋಡಿ, ನಾವೊಂದು ಡೆಫಿನೇಷನನ್ನು ನೋಡಬೇಕಲ್ಲಿ, ಗಮನಿಸಬೇಕು. ಸಹಜವಾಗಿ ಒಂದು ಡೆಫಿನೇಷನ್ ಇದೆ ಇಲ್ಲಿ, ಆ ಡೆಫಿನೇಷನನ್ನು ಗಮನಿಸಬೇಕು. ನೋಡಿ, ಕಾಮನ್ ನೌನ್ ಅಂದರೆ ಏನು? ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಎ ನೌನ್ ದಟ್ ಈಸ್ ದ ನೇಮ್ ಆಫ್ ಎ ಗ್ರೂಪ್ ಆಫ್ ಸಿಮಿಲರ್ ಥಿಂಗ್ಸ್ such as police, doctor, and not of a single person, a place or thing. Very simple definition. Definition ನೋಡೋದಕ್ಕೆ ಸ್ವಲ್ಪ ಡಿಫಿಕಲ್ಟ್ ಅನಿಸಿದ್ರು ಕೂಡ ಅರ್ಥ ತುಂಬ ಈಸಿ ನಿಮ್ಗೆ ಗೊತ್ತಾದರೆ. ಎ ನೌನ್ ದಟ್ ಈಸ್ ದ ನೇಮ್ ಆಫ್ ಎ ಗ್ರೂಪ್ ಆಫ್ ಸಿಮಿಲರ್ ಥಿಂಗ್ಸ್. ಒಂದು ನಾಮಪದ ಒಂದೇ ರೀತಿಯಾದಂಥ ಹೋಲಿಕೆಯನ್ನು ಹೊಂದಿರಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ಅಲ್ಲಿ ನಾನು 2 ಎಕ್ಸಾಂಪಲನ್ನು ತೆಗೆದುಕೊಂಡಿದ್ದೀನಿ. ಒಂದು ಪೊಲೀಸು, ಇನ್ನೊಂದು ಡಾಕ್ಟರ್. ಯಾಕಪ್ಪ ಇವರಿಬ್ಬರನ್ನೇ ಜಸ್ಟ್ ಎಕ್ಸಾಂಪಲ್ಗೆ ತೆಗೆದುಕೊಂಡಿದ್ದೀನಿ ನೋಡಿ. ಈಗ ಪೊಲೀಸ್ ಅಂದಿದ ತಕ್ಷಣ ನಮ್ಮೆಲ್ಲರಿಗೂ ಕೂಡ ಒಂದು ಕಾನ್ಸೆಪ್ಟ್ ಬರುತ್ತೆ. ಕಾಕಿ ಯೂನಿಫಾರ್ಮ್ ಹಾಕೊಂಡಿರ್ತಾರೆ, ಹ್ಯಾಟ್ ಇರುತ್ತೆ, ಗನ್ ಇರುತ್ತೆ. ನೋಡಿ, ಈ ಫ್ಯೂಚರ್ಸನ್ನು ಕಾಮನ್ ಆಗಿ ಯಾರೆಲ್ಲ ಹೊಂದಿರ್ತಾರೋ, ನೋ ಡಿಸ್ಕ್ರಿಮಿನೇಷನ್ ಆಫ್ ಹೈಟು, ವೆಯ್ಟು, ಕಲರು, ಕ್ಯಾಸ್ಟು, ಕ್ರೀಡು. ಯಾರು ಬೇಕಾದರೂ ಪೊಲೀಸ್ ಡ್ರೆಸ್ಸನ್ನು ಹಾಕೋಬೋದು. ಆ ಡ್ರೆಸ್ ಹಾಕ್ಕೊಂಡು ಯಾರು ಬೇಕಾದರೂ ಅಂದರೆ ಯಾರು ಅಪಾಯಿಂಟ್ ಆಗಿರ್ತಾನೋ ಆ ವ್ಯಕ್ತಿ ಒಂದೇ ರೀತಿಯಾಗಿರ್ತಕ್ಕಂಥ ಒಂದು ಯೂನಿಫಾರ್ಮನ್ನು ಹೊಂದಿರ್ತಾರೆ. ಆ ಒಂದೇ ರೀತಿಯಾಗಿರ್ತಕ್ಕಂಥ ಯೂನಿಫಾರ್ಮ್ ಇದ್ದರೆ ಅದು ಗ್ರೂಪ್ ಆಗ್ಬೋದು, ಸಿಂಗಲ್ ಆಗ್ಬೋದು. ಅದನ್ನು ನಾವೇನು ಕರಿತೀವಿ ಅಂದರೆ ಪೊಲೀಸ್ ಅಂತ ಹೇಳ್ತೀವಿ. ಸಪೋಸ್ ನೀವು ಡಾಕ್ಟರ್ ನೋಡಿರ್ಬೋದು. ಡಾಕ್ಟರ್ ಅಂದ ತಕ್ಷಣ ನಮ್ಮೆಲ್ಲರ ಮುಂದೆ ಒಂದು ಕಾಮನ್ ಫೀಚರ್ಸ್ ಫೀಲ್ ಆಗುತ್ತೆ. ಕಾಮನ್ ಫೀಚರ್ಸ್ ಏನಪ್ಪ ಕಾಮನ್ ಫೀಚರ್ಸ್ ಅಂತಂದರೆ, ಯೂನಿಫಾರ್ಮ್, ವೈಟ್ ಯೂನಿಫಾರ್ಮ್ ಹಾಕಿರ್ತಾರೆ, ಶತಸ್ಕೋಪ್ ಕೈಲಿರುತ್ತೆ, ಹಾಗೆ ಇಂಜೆಕ್ಷನ್ ಇರುತ್ತೆ, ಟ್ಯಾಬ್ಲೆಟ್ಸ್ ಇರುತ್ತೆ. ಸೊ ದಟ್ ಈಸ್ ದ ಕಾಮನ್ ಫೀಚರ್ಸ್ ಆಫ್ ಡಾಕ್ಟರ್. ಆ ಕೆಲಸನ ಯಾರಾದರೂ ಮಾಡಲಿ ಅವರನ್ನು ನಾವು ಡಾಕ್ಟರ್ ಅಂತ ಕರಿತೀವಿ. ಇಲ್ಲಿ ಇನ್ನೊಂದು ಗಮನಿಸಬೇಕು, ಆ್ಯಂಡ್ ನಾಟ್ ಆಫ್ ಎ ಸಿಂಗಲ್ ಪರ್ಸನ್. ಇದು ಒಂದು ವ್ಯಕ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ. ಎಲ್ಲ ಜನರಲ್ಲೂ ಕೂಡ ಸಾಮಾನ್ಯವಾಗಿರ್ತಕ್ಕಂಥ ಒಂದು ಫೀಚರ್ಸ್ ಇದ್ದರೆ ಅದನ್ನು ನಾವು ಕಾಮನ್ ನೌನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ಸ್ಕೂಲ್ ಅಂತ ಕರಿಬೇಕಂದ್ರೆ ಆ ಸ್ಕೂಲಲ್ಲಿ ಏನಿರಬೇಕು? ಟೀಚರ್ ಇರಬೇಕು, ಮಕ್ಕಳಿರಬೇಕು, ಬೋರ್ಡ್ ಇರಬೇಕು, ಬೆಂಚ್ ಇರಬೇಕು. ಈ ರೀತಿಯಾಗಿರ್ತಕ್ಕಂಥ ಕಾಮನ್ ಫೀಚರ್ಸ್ ಇಫ್ ಯು ಫೈಂಡ್ ಎನಿವೇರ್ ದಟ್ ಪ್ಲೇಸ್ ಬಿಕಮ್ ಎ ಸ್ಕೂಲ್, ದಟ್ಸ್ ಕಾಲ್ಡ್ ಎ ಕಾಮನ್ ನೌನ್ ಅಂತ ಹೇಳ್ತೀವಿ. ನೋಡಿ, ಇನ್ನೊಂದು ವಿಶೇಷ ಏನಪ್ಪಾ ಅಂತಂದರೆ, ಎ ಕಾಮನ್ ನೌನ್ ಡಸ್ ನಾಟ್ ಯೂಶಲಿ ಬಿಗಿನ್ ವಿತ್ ಎ ಕ್ಯಾಪಿಟಲ್ ಲೆಟರ್ ಅನ್ಲೆಸ್ ಇಟ್ ಈಸ್ ಅಟ್ ದ ಬಿಗಿನಿಂಗ್ ಆಫ್ ದಿ ಸೆಂಟೆನ್ಸ್. ಕಾಮನ್ ನೌನ್ ಸಹಜವಾಗಿ ಅದರ ಅರ್ಥ ಏನಪ್ಪಾ ಅಂತಂದರೆ ವೆರಿ ಸಿಂಪಲ್. ಈಗ ಫಾರ್ ಎಕ್ಸಾಂಪಲ್ ನಾನೊಂದು ಕಾಮನ್ ನೌನನ್ನು ತೆಗೆದುಕೊಂಡಿದ್ದೀನಿ ಅಂತ ಇಟ್ಕೊಳ್ಳಿ, ಡಾಕ್ಟರ್ ಅಂತ ತೆಗೆದುಕೊಂಡಿದ್ದೀನಿ. ಆ ಡಾಕ್ಟರ್ ಅಂತಕ್ಕಂಥ ಪದ ಸೆಂಟೆನ್ಸ್ನ ಮೊದಲಲ್ಲಿ ಏನಾದರೂ ಬಂದರೆ ಆಗ ಮಾತ್ರ ನಾವು ಕ್ಯಾಪಿಟಲನ್ನು ಬಳಸಬೇಕು. ಇನ್ ಕೇಸ್ ಅದೇ ಪದನ ನಾನು ಸೆಂಟ್ರಲ್ ಬಳಸಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನೋಡಿ, ಐ ವೆಂಟ್ ಟು ಸಿ ದ ಡಾಕ್ಟರ್. ಟು ಸಿ ದ ಡಾಕ್ಟರ್ ಅಂತಿದೆಯಲ್ಲ, ಆ ಸೆಂಟೆನ್ಸ್ನ ಮಧ್ಯದಲ್ಲಿ ಏನಾದರೂ ಡಾಕ್ಟರ್ ಅಂತಕ್ಕಂಥ ಪದ ಬಂದರೆ ಅಲ್ಲಿ ನಾವು ಕ್ಯಾಪಿಟಲನ್ನು ಬಳಸಬಾರ್ದು. ಇದು ತುಂಬ ಮುಖ್ಯ, ಚೆನ್ನಾಗಿ ನೆನಪಿಟ್ಕೊಳ್ಳಿ. ನೋಡಿ, ಕಾಮನ್ ನೌನಲ್ಲಿ ಮತ್ತೆ ಹೇಳ್ತಾ ಇದ್ದೀನಿ, ಕಾಮನ್ ನೌನ್ ಅಂತಂದರೆ ಕಾಮನ್ ಫೀಚರ್ಸ್ ಇರ್ತಕ್ಕಂಥ ಯಾವುದೇ ವಸ್ತು, ಯಾವುದೇ ವ್ಯಕ್ತಿ, ಯಾವುದೇ ಸ್ಥಳ, ಯಾವುದೇ ಪ್ರಾಣಿ, ಅದನ್ನ ನಾವೇನು ಕರಿತೀವಪ್ಪ ಅಂತಂದರೆ ಕಾಮನ್ ನೌನ್ ಅಂತ ಕರಿತೀವಿ. ಅಲ್ಲಿ ವಿಶೇಷವಾಗಿ ಏನಪ್ಪ ಅಂತಂದರೆ, ಕಾಮನ್ ನೌನ್ ಇಫ್ ಯು ಯೂಸ್ ಇಟ್ ಇನ್ ದ ಬಿಗಿನಿಂಗ್ ಯು ಮಸ್ಟ್ ಹ್ಯಾವ್ ಯೂಸ್ ದಿ ಕ್ಯಾಪಿಟಲ್ ಲೆಟರ್, ಲೈಕ್ ಡಿ ಬಿಕಮ್ ಎ ಕ್ಯಾಪಿಟಲ್ ಲೆಟರ್. ಹಾಗೆ ಅದೇ ಪದನೇನಾದರೂ ನೀವು ವಾಕ್ಯದ ಮಧ್ಯದಲ್ಲಿ ಬಳಸಿದ್ರೆ ಅಲ್ಲಿ ನೀವು ಕ್ಯಾಪಿಟಲನ್ನು ಬಳಸೋ ಹಾಗಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಎಕ್ಸಾಂಪಲ್ ಪರ್ಸನ್ಗೆ ಎಕ್ಸಾಂಪಲ್ ತೆಗೆದುಕೊಂಡ್ರೆ ಡಾಕ್ಟರ್, ಕಾರ್ಪೆಂಟರ್ ಎಟ್ಸೆಟ್ರಾ. ನೀವು ಪ್ಲೇಸ್ಗೆ ಎಕ್ಸಾಂಪಲ್ ಅಂತ ತೆಗೆದುಕೊಂಡ್ರೆ ಹಾಸ್ಪಿಟಲ್, ವರ್ಕ್ಶಾಪ್, ಹೋಟೆಲ್. ನೋಡಿ, ಹಾಸ್ಪಿಟಲ್ ಎಲ್ಲಿಗೋದ್ರೂ ಒಂದೇ ಫೀಚರ್ಸ್ ಇರುತ್ತೆ. ಹಾಸ್ಪಿಟಲ್ ಅಂದಿದ ತಕ್ಷಣ ನಮ್ಮ ಕಣ್ಮುಂದೆ ನೆನಪು ಬರುತ್ತೆ, ಬೆಡ್ ಇರುತ್ತೆ, ಡಾಕ್ಟರ್ ಇರ್ತಾರೆ, ನರ್ಸ್ ಇರ್ತಾರೆ. ವರ್ಕ್ಶಾಪ್ ಅಂದಿದ ತಕ್ಷಣ ನಮ್ಮ ಕಣ್ಮುಂದೆ ಒಂದು ಪಿಕ್ಚರ್ ವ್ಯೂ ಬರುತ್ತೆ.
ಹೋಟೆಲ್ ಅಂದಿದ ತಕ್ಷಣ ನಮ್ಮ ಕಣ್ಣು ಮುಂದೆ ಒಂದು ಪಿಕ್ಚರ್ ಬರುತ್ತೆ. ಹಾಗಾಗಿ ನೋಡಿ, ಇವೆಲ್ಲ ಕೂಡ ಯಾವುದೇ ಹೋಟೆಲನ್ನು ತೆಗೆದುಕೊಂಡ್ರೆ ಆ ಹೋಟೆಲ್ಗೆ ಕಾಮನ್ ಆಗಿರ್ತಕ್ಕಂಥ ಫೀಚರ್ಸ್ ಇದ್ರೆ ಅದನ್ನು ನಾವೇನು ಕರಿತೀವಿ, ಕಾಮನ್ ನೌನ್ ಅಂತ ಕರಿತೀವಿ. ಸೊ ಒನ್ಸ್ ಅಗೇನ್ ರಿಮೆಂಬರ್ ಅಂಡ್ ಕೀಪ್ ಇನ್ ಯುವರ್ ಮೈಂಡ್ ದಟ್ ವಿ ಶುಡ್ ಹ್ಯಾವ್ ದಿ ಕಾಮನ್ ಫ್ಯೂಚರ್ಸ್. ಅಲ್ಲಿ ಏನಿರ್ಬೇಕಪ್ಪ ಅಂತಂದ್ರೆ ಸಾಮಾನ್ಯವಾಗಿರ್ತಕ್ಕಂಥ ಒಂದು ಲಕ್ಷಣಗಳಿರಬೇಕು. ಆ ಲಕ್ಷಣಗಳಿದ್ರೆ ಅದಕ್ಕೆ ನಾವು ಕಾಮನ್, ದಟ್ ಮೀನ್ಸ್ ಕಾಮನ್ ನೌನ್ ಅಂತ ಹೇಳ್ತೀವಿ. ನೀವು ಅನಿಮಲ್ಸ್ ತೆಗೆದುಕೊಂಡ್ರೆ ಫಾರ್ ಎಕ್ಸಾಂಪಲ್ ಟೈಗರ್ ಪ್ರಪಂಚದ ಯಾವುದೇ ಭಾಗದಲ್ಲಿ ಹೋದ್ರೂ ಟೈಗರ್ ಥರನೇ ಕಾಣಿಸ್ಬೇಕು. ಸೊ ಇಂಡಿಯಾದಲ್ಲಿ ಟೈಗರು, ಅಮೆರಿಕದಲ್ಲಿ ಬೆಕ್ಕು ಅನ್ನೋದಾದ್ರೆ ಅದು ಕಾಮನ್ ನೌನ್ಗೆ ಬರಲ್ಲ. ಸಪೋಸ್ ನೀವು ಫಾರ್ ಎಕ್ಸಾಂಪಲ್ ಕ್ಯಾಮಲನ್ನು ತೆಗೆದುಕೊಂಡ್ರೆ ಕ್ಯಾಮಲ್ ಎಲ್ಲಿಗೆ ಹೋದ್ರೂ ಅದು ಕ್ಯಾಮಲ್ಲೇ ಆಗಿರಬೇಕು. ಕಾಮನ್ ಆಗಿ ಈ ದೇಶದಲ್ಲಿರ್ತಕ್ಕಂಥ ಕ್ಯಾಮಲ್ ಇರ್ತಕ್ಕಂಥ ಒಂದೇನು ಫ್ಯೂಚರ್ಸ್ ಇದೆ ಅದೇ ಫ್ಯೂಚರ್ಸು ನೀವು ಇನ್ನೊಂದು ರಾಷ್ಟ್ರದಲ್ಲಿ ಹೋದ್ರೂ ಕೂಡ ಇರಬೇಕು. ನೆಕ್ಸ್ಟ್ ಥಿಂಗ್ಸ್ ಬಂದಾಗ ಟೇಬಲ್, ಬಾಟಲ್, ಕ್ಯಾಮರಾ. ನೋಡಿ, ಟೇಬಲ್ ಅಂದ ತಕ್ಷಣ ನಮ್ಮ ಮೈಂಡಿಗೆ ಬರಬೇಕು, ಅದಕ್ಕೆ 4 ಕಾಲು ಇರಬೇಕು, ಒಂದು ಟಾಪ್ ಪ್ಲೇಸ್ ಇರಬೇಕು. ಸೊ ಹಾಗಾಗಿ ಟೇಬಲ್ ನೋಡಿದ ತಕ್ಷಣ ನಾವು ಫೀಲ್ ಆಗಬೇಕು, ದಟ್ ಈಸ್ ದ ಕಾಮನ್ ಫೀಚರ್ಸ್ ಆಫ್ ದ ಟೇಬಲ್. ಸೊ ಹಾಗಾಗಿ ಕಾಮನ್ ನೌನ್ ಅಂತ ಹೇಳ್ತೀವಿ. ಅಗೇನ್ ಇನ್ನೊಂದ್ಸರಿ ಹೇಳ್ತೀನಿ, ವಾಟ್ ಈಸ್ ಎ ಕಾಮನ್ ನೌನ್? ನಥಿಂಗ್ ಬಟ್, ಸೊ ವಾಟ್ ಈಸ್ ಎ ಕಾಮನ್ ನೌನ್ ಅಂತ ಕೇಳಿದ್ರೆ, ಎ ಕಾಮನ್ ನೌನ್ ಈಸ್ ಹ್ಯಾವಿಂಗ್ ದಿ ಕಾಮನ್ ಫೀಚರ್ಸ್. ಸಾಮಾನ್ಯವಾಗಿರ್ತಕ್ಕಂಥ ಒಂದೇ ಲಕ್ಷಣಗಳನ್ನು ಹೊಂದಿರತಕ್ಕಂಥದನ್ನ ನಾವೇನು ಕರಿತೀವಪ್ಪ ಅಂತಂದರೆ ಕಾಮನ್ ನೌನ್ ಅಂತ ಕರಿತೀವಿ. ಸೊ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಇದನ್ನು ಕೇಳ್ತಿರ್ತಾರೆ. ಸೊ ನೀವು ಇನ್ನೂ ಒಂದ್ಸರಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ಎರಡನೇದು ನೋಡ್ತೀವಿ, ಪ್ರಾಪರ್ ನೌನ್. ನೋಡಿ, ದ ಟೈಟಲ್ ಇಟ್ ಸೆಲ್ಫ್ ಸೇಸ್ ಪ್ರಾಪರ್ ನೌನ್. ಪ್ರಾಪರ್ ನೌನ್ ಇಸ್ ನಥಿಂಗ್ ಬಟ್ ಐಡೆಂಟಿಫೈಯಿಂಗ್ ದ ಎಕ್ಸಾಕ್ಟ್ಲಿ ಆರ್ ಕರೆಕ್ಟ್ಲಿ ದ ಕರೆಕ್ಟ್ ಥಿಂಗ್. ನೋಡಿ, ಅಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನು ಗಮನಿಸಬೇಕು, ಡೆಫಿನೇಷನ್ ಅನ್ನು ಗಮನಿಸಬೇಕು ನೀವು. ಎ ವರ್ಡ್ ಆರ್ ಗ್ರೂಪ್ ಆಫ್ ವರ್ಡ್ಸ್. ನೋಡಿ, ಎ ವರ್ಡ್ ಆರ್ ಗ್ರೂಪ್ ಆಫ್ ವರ್ಡ್ಸ್ ದಟ್ ಈಸ್ ದ ನೇಮ್ ಆಫ್ ಪರ್ಟಿಕ್ಯುಲರ್ ಪರ್ಸನ್, ಪ್ಲೇಸ್, ಥಿಂಗ್ ಅಂಡ್ ದಟ್ ಯೂಶಲಿ ಬಿಗಿನ್ಸ್ ವಿತ್ ಕ್ಯಾಪಿಟಲ್ ಲೆಟರ್. ಇದು ತುಂಬ ಇಂಪಾರ್ಟೆಂಟ್. ನೋಡಿ, ಕಾಮನ್ ನೌನ್ಗೂ ಪ್ರಾಪರ್ ನೌನ್ಗೂ ಇರ್ತಕ್ಕಂಥ ಒಂದು ಡಿಫ್ರೆನ್ಸಸ್. ಸೊ ಇಲ್ಲಿ ನಾವು ಕಾಮನ್ ನೌನಲ್ಲಿ ಹೇಳಿದ್ವಿ. ಕಾಮನ್ ನೌನಲ್ಲಿ ಏನಪ್ಪ ಅಂತಂದರೆ, ಇಫ್ ದ ಕಾಮನ್ ನೌನ್ ಬಿಗಿನ್ಸ್ ಅಟ್ ದ ಬಿಗಿನಿಂಗ್, ವಿ ಶುಡ್ ಸ್ಟಾರ್ಟ್ ಲೈಕ್ ಎ ಕ್ಯಾಪಿಟಲ್ ಲೆಟರ್. ಇಫ್ ದ ಸೇಮ್ ವರ್ಡ್ ರಿಪೀಟೆಡ್ ಇನ್ ದಿ between, middle of the sentence, we should not write capital letter. But in proper noun, whether it's begin at the beginning or in the middle or at the end, the letter must be capital. ಏನಪ್ಪ ಅರ್ಥ ಅಂತಂದರೆ, ನೋಡಿ, ನೀವು ಸೆಂಟೆನ್ಸ್ ಸ್ಟಾರ್ಟಿಂಗಲ್ಲಾದರೂ ಓಕೆ, ಸೆಂಟೆನ್ಸ್ನ ಮಧ್ಯದಲ್ಲಾದರೂ ಓಕೆ, ಸೆಂಟೆನ್ಸ್ನ ಎಂಡಲ್ಲಾದರೂ ಓಕೆ, ಪ್ರಾಪರ್ ನೌನ್ ಎಲ್ಲಾದರೂ ಬರಲಿ ಅದು ಕ್ಯಾಪಿಟಲ್ ಲೆಟರಿಂದನೇ ಸ್ಟಾರ್ಟ್ ಆಗುತ್ತೆ. ನೋಡಿ, ಫಾರ್ ಎಕ್ಸಾಂಪಲ್ ಈಗ ಮೋಹನ್ ಅಂದರೆ ಕಾಮನ್ ನೌನ್. ನೋಡಿ, ಇಲ್ಲಿ ಮೋಹನ್ ಅಂದರೆ ಒಂದು ಕಾಮನ್ ಹೆಸರು. ನಾನು ಡಾಕ್ಟರ್ ಮೋಹನ್ ಅಂತ ಹೇಳ್ತೀನಿ. ಸೊ ಮೋಹನ್ ಪರ್ಟಿಕ್ಯುಲರ್ ಆಗಿ ಪ್ರಾಪರ್ ಆಗಿ ನಾನು ಆ ವ್ಯಕ್ತಿಯನ್ನು ಗುರುತಿಸಿದ್ರೆ, ಈಗ ನಾನು ಏನಂತ ಗುರುತಿಸ್ತಿದ್ದೀನಿ, ಮೋಹನನ್ನ ಒಬ್ಬ ಡಾಕ್ಟರ್ ಅಂತ ಗುರುತಿಸ್ತಾ ಇದ್ದೀನಿ, ಪ್ರಾಪರ್ ಆಗಿ ಹೇಳ್ತಾ ಇದ್ದೀನಿ, ವಾಟ್ ಈಸ್ ಮೋಹನ್, ಮೋಹನ್ ಇಸ್ ಎ ಡಾಕ್ಟರ್. ಹಾಗೆ ನೀವು ಬನ್ನಿ, ನೋಡಿ, ಕಾಲೇಜ್ ಅಂತ ಹೇಳ್ತೀನಿ, ನಾನು ಪ್ರಾಪರ್ ಆಗಿ ಯಾವ ಕಾಲೇಜ್ ಬಗ್ಗೆ ಹೇಳ್ತಾ ಇದ್ದೀನಿ, ಗೋಕುಲ್ ಕಾಲೇಜ್ ಅಂದರೆ ಪ್ರಾಪರ್ ನೌನ್. ಈಗ ನಾನು ಟೈಗರ್ ಅಂತ ಹೇಳ್ತೀನಿ, ಟೈಗರ್ ಅಂದರೆ ಕಾಮನ್, ಅದಕ್ಕೆ ನಾನು ವಿಶೇಷವಾಗಿ ಗುರುತಿಸಿ ಹೇಳ್ತಾ ಇದ್ದೀನಿ, ವೈಟ್ ಟೈಗರ್. ನೋಡಿ, ಅಲ್ಲಿ ನಾನು ವೈಟ್ ಟೈಗರ್ ಅಂತಂದರೆ ಐ ಆಮ್ ಗೋಯಿಂಗ್ ಟು ಟಾಕ್ ಅಬೌಟ್ ವೈಟ್ ಟೈಗರ್. ಈಗ ಟೇಬಲ್ ಅಂತ ತೆಗೆದುಕೊಳ್ಳೋಣ. ಯಾವ ಟೇಬಲ್ ಅಂತ ಕೇಳಿದ್ರೆ ಗ್ರೀನ್ ಟೇಬಲ್. ನಾನೀಗ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತಂದರೆ ಗ್ರೀನ್ ಟೇಬಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ದಟ್ ಈಸ್ ಎ ಪ್ರಾಪರ್ ನೌನ್. ಪ್ರಾಪರ್ ಆಗಿ ನಾನು ಇಂಥದೇ ಟೇಬಲ್ ಅಂತ ಗುರುತಿಸಿದ್ರೆ ಅದಕ್ಕೆ ನಾವು ಪ್ರಾಪರ್ ನೌನ್ ಅಂತ ಹೇಳ್ತೀವಿ. ಜನರಲಿ ಇಲ್ಲಿ ಕಾಮನ್ ಆಗಿ ನಾವೇನು ಮಾಡ್ತೀವಪ್ಪ ಅಂದರೆ ಸಹಜವಾಗಿ ಅಡ್ಜೆಕ್ಟಿವ್ಸ್ ಅನ್ನು ಯೂಸ್ ಮಾಡ್ತೀವಿ. ನೋಡಿ, ಟೈಗರ್ ಅಂತ ಹೇಳಿದೆ ನಾನಿಲ್ಲಿ. ಎಂಥ ಟೈಗರು? ವೈಟ್ ಟೈಗರ್, ಬ್ಲ್ಯಾಕ್ ಟೈಗರ್, ರೆಡ್ ಟೈಗರ್, ಗ್ರೀನ್ ಟೈಗರ್, ಯಾವುದೇ ನೀವು ಅಡ್ಜೆಕ್ಟಿವ್ ಅನ್ನು ಬಳಸ್ಬೋದು. ಇಂಥದೇ ಅಡ್ಜೆಕ್ಟಿವ್ ಅನ್ನು ಬಳಸಬೇಕಂತ ಏನೂ ಇಲ್ಲ, ನೀವು ಯಾವ ಅಡ್ಜೆಕ್ಟಿವ್ ಆದರೂ ಬಳಸಿ. ಹಾಗಾಗಿ ನಾವು ಪ್ರಾಪರ್ ಆಗಿ ಒಂದು ಪುಸ್ತಕ, ಒಂದು ವ್ಯಕ್ತಿ, ಒಂದು ಸ್ಥಳ, ಒಂದು ಥಿಂಗ್ ಅನ್ನು ಗುರುತಿಸಿದ್ರೆ ಅದನ್ನು ನಾವು ಪ್ರಾಪರ್ ನೌನ್ ಅಂತ ಹೇಳ್ತೀವಿ. ನೋಡಿ, ಪ್ರಾಪರ್ ನೌನ್ ಅಂದರೆ ಏನು ಅಲ್ಲ, ಪ್ರಾಪರ್ ಆಗಿ ಎಕ್ಸಾಕ್ಟ್ ಆಗಿ ಹೇಳ್ತಕ್ಕಂಥದ್ದು. ಈಗ ಜಸ್ಟ್ ನಾನು ಫಾರ್ ಎಕ್ಸಾಂಪಲ್ ಜಸ್ಟ್ ಇಫ್ ಐ ಸೇ ಲೈಕ್ ಎ ಮೋಹನ್ ಅಂತಂದರೆ ಯಾವ ಮೋಹನ್? ಡಾಕ್ಟರ್ ಮೋಹನ್. ಸಪೋಸ್ ಕಾಮನ್ ಆಗಿ ನಾನು ಈಗ ಕಾಲೇಜ್ ಅಂತ ಹೇಳ್ತೀನಿ, ಯಾವ ಕಾಲೇಜು? ಗೋಕುಲ್ ಕಾಲೇಜ್. ಈಗ ಫಾರ್ ಎಕ್ಸಾಂಪಲ್ ನಾನು ಟೈಗರ್ ಅಂತ ಹೇಳ್ತೀನಿ, ಯಾವ ಟೈಗರು? ವೈಟ್ ಟೈಗರ್, ಇಂಡಿಯನ್ ಟೈಗರ್, ಅಮೆರಿಕನ್ ಟೈಗರ್.
ಹಾಗೆ ನಾನು ಸಹಜವಾಗಿ ನಾನು ಟೇಬಲ್ ಅಂತ ಹೇಳ್ತೀನಿ. ಯಾವ ಟೇಬಲ್? ಸೊ ಅದು ಗ್ರೀನ್ ಟೇಬಲ್. ಹಾಗಾಗಿ ನಾನು ಯಾವ ಟೇಬಲ್ ಅಂತ ಇಲ್ಲಿ ಹೇಳ್ತೀನೋ, ಪ್ರಾಪರ್ ಆಗಿ ಅದನ್ನು ಗುರುತಿಸ್ತೀನೋ, ಅದನ್ನ ನಾವೇನು ಕರಿತೀವಪ್ಪ ಅಂತಂದ್ರೆ ಪ್ರಾಪರ್ ನೌನ್ ಅಂತ ಹೇಳ್ತೀವಿ. ಸೊ ಇನ್ನೊಂದು ಸರಿ ಗಮನಿಸಿ ಡೆಫಿನೇಷನ್. ಎ ವರ್ಡ್ ಆರ್ ಗ್ರೂಪ್ ಆಫ್ ವರ್ಡ್ಸ್ ದಟ್ ಈಸ್ ದ ನೇಮ್ ಆಫ್ ಎ ಪರ್ಟಿಕ್ಯುಲರ್ ಪರ್ಸನ್, ಪ್ಲೇಸ್ ಆರ್ ಥಿಂಗ್ ಅಂಡ್ ದಟ್ ಯೂಶಲಿ ಬಿಗಿನ್ಸ್ ವಿತ್ ಎ ಕ್ಯಾಪಿಟಲ್ ಲೆಟರ್. ಚೆನ್ನಾಗಿ ನೆನಪಿಟ್ಕೊಳ್ಳಿ, ಕಾಮನ್ ನೌನ್ಗೆ ಕ್ಯಾಪಿಟಲ್ ಲೆಟರ್ ಅನ್ನ ಅಟ್ ದ ಬಿಗಿನಿಂಗ್ ಆಫ್ ದಿ ಸೆಂಟೆನ್ಸ್ ಅಲ್ಲಿ ಬಳಸಬೇಕು. ಬಟ್ ಪ್ರಾಪರ್ ನೌನ್ಗೆ ಕ್ಯಾಪಿಟಲ್ ಲೆಟರ್ ಅನ್ನ ಬಿಗಿನಿಂಗ್ ಅಲ್ಲಾದ್ರೂ ಬಳಸ್ಬೋದು, ಮಧ್ಯದಲ್ಲಾದ್ರೂ ಬಳಸ್ಬೋದು, ಮತ್ತೆ ಎಂಡ್ ಆಫ್ ದಿ ಸೆಂಟೆನ್ಸ್ ಅಲ್ಲಿ ಬಳಸ್ಬೋದು. ನೀವು ಎಲ್ಲಾದ್ರೂ ಬಳಸಿ ಅದನ್ನ ಕ್ಯಾಪಿಟಲ್ ಇಂದಾನೆ ತೋರಿಸಬೇಕು. ನೆಕ್ಸ್ಟ್ ನೋಡೋಣ ನಾವು ಅಬ್ಸ್ಟ್ರಾಕ್ಟ್ ನೌನ್. ವಾಟ್ ಇಸ್ ಅಬ್ಸ್ಟ್ರಾಕ್ಟ್ ನೌನ್? ಅಬ್ಸ್ಟ್ರಾಕ್ಟ್ ನೌನ್ ಅಂದ್ರೆ ಏನು? An abstract noun is a type of noun that represents immaterial or abstract items, that is things that we cannot actually interact with using our five senses. Abstract nouns are things like ideas, concepts, feelings and traits. ನೋಡಿ, ಡೆಫಿನೇಷನ್ ನೋಡಿದ ತಕ್ಷಣ ನಮಗೆ ಏನೋ ಒಂಥರ ಇದೆಯಪ್ಪ ಅಂತ ಅನಿಸುತ್ತೆ. ಅಬ್ಸ್ಟ್ರಾಕ್ಟ್ ನೌನ್ ಅನ್ನೇ ಹೆಚ್ಚಾಗಿ ಎಕ್ಸಾಮ್ಸ್ ಅಲ್ಲಿ ಕೇಳ್ತಿರ್ತಾನೆ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಫಾರ್ ಎಕ್ಸಾಂಪಲ್ ನೀವು ಗಮನಿಸ್ಬೋದು, ಅಬ್ಸ್ಟ್ರಾಕ್ಟ್ ನೌನ್ ಅಂತಂದ್ರೆ ನಮ್ಮ ಸೆನ್ಸ್ ಆರ್ಗನ್ಸ್ ಇದೆಯಲ್ಲ, ಕಣ್ಣು, ಕಿವಿ, ಮೂಗು, ಬಾಯಿ, ಇವಳಿಗೆ ಈ ಏನು ನಾವು ಏನು ಕರಿತೀವಪ್ಪ ನಾವು ಅಂತಂದರೆ ಸೆನ್ಸರಿ ಆರ್ಗನ್ಸ್ ಅಂತ ಕರಿತೀವಿ. ಇವುಗಳನ್ನ ಕಣ್ಣು, ಕಿವಿ, ಮೂಗು, ಬಾಯಿ ಇವುಗಳ ಕಣ್ಣಿಗೆ ಅದು ಕಾಣಿಸಲ್ಲ. ಆದರೆ ಎಕ್ಸಿಸ್ಟೆನ್ಸ್ ಇರುತ್ತೆ. ಈಗ ನೀವು ಒಂದು ಎಕ್ಸಾಂಪಲ್ ಅನ್ನು ಗಮನಿಸಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಪರ್ಸನ್ ಒಂದು ಎಕ್ಸಾಂಪಲ್ ತೆಗೆದುಕೊಂಡಿದ್ದೀನಿ. ನೈಸ್ ಪರ್ಸನ್. ನೋಡಿ, ನೈಸ್ ಅಂತ ಹೇಳ್ತೀನಿ. ಆ ನೈಸ್ ಅಂತಕ್ಕಂಥದನ್ನ ನಾನು ನೋಡೋಕ್ಕಾಗಲ್ಲ, ಮೆಜರ್ ಮಾಡೋಕ್ಕಾಗಲ್ಲ, ಟಚ್ ಮಾಡೋಕ್ಕಾಗಲ್ಲ, ಕಾಣಿಸೋದು ಇಲ್ಲ. ಬಟ್ ವಿ ವಿಲ್ ಫೀಲ್, ಅದನ್ನು ನಾವು ಫೀಲ್ ಆಗ್ತೀವಿ. ನೆಕ್ಸ್ಟ್ ವಂಡರ್ಫುಲ್ ಕಾಲೇಜ್ ಅಂತ ಹೇಳ್ತಾ ಇದ್ದೀನಿ. ವಂಡರ್ಫುಲ್ ಅಂತಕ್ಕಂಥದ್ದು ನನಗೆ ಇಟ್ಸ್ ಸೆನ್ಸ್ ಟು ಮೀ, ಬಟ್ ಐ ಕಾಂಟ್ ಏಬಲ್ ಟು ಸಿ, ಐ ಕಾಂಟ್ ಏಬಲ್ ಟು ಟಚ್, ಐ ಕಾಂಟ್ ಏಬಲ್ ಟು ಡೂ ಎನಿಥಿಂಗ್. ನಾನು ಅದನ್ನು ಏನೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಬಟ್ ನನಗೆ ಫೀಲ್ ಆಗ್ತಾ ಇದೆ. ನೆಕ್ಸ್ಟ್ ನೋಡಿ, ನೀವು ಅನಿಮಲ್ ತೆಗೆದುಕೊಂಡಿದ್ದೀನಿ. ಇಲ್ಲಿ ಆಂಗ್ರಿ ಅನಿಮಲ್ ಅಂತ ಹೇಳ್ತೀನಿ. ಎಷ್ಟು ಕೋಪ ಬಂದಿದೆ, ಎಷ್ಟು ಕೋಪ, 1 kg 2 kg, ಕ್ಯಾನ್ ವಿ ಕೌಂಟ್? ಫಾರ್ ಎಕ್ಸಾಂಪಲ್ ನಾನೀಗ ಐ ಲವ್ ಯು ಸೋ ಮಚ್ ಅಂತ ಹೇಳ್ತೀನಿ. ಲವ್ ಅಂತಕ್ಕಂಥದ್ದು ಎಷ್ಟು ನೀನು ನನ್ನ ಪ್ರೀತಿ ಮಾಡ್ತೀಯಾ, 1 kg 2 kg 3 kg. ಆ ಲವ್ ಅಂತಕ್ಕಂಥದ್ದು ಇದೆಯಲ್ಲ, ದಟ್ಸ್ ಕಾಲ್ಡ್ ಅಬ್ಸ್ಟ್ರಾಕ್ಟ್ ನೌನ್. ನೋಡಿ, ಥಿಂಗ್ಸ್ ನೋಡಿ, ಫ್ಯಾಂಟಾಸ್ಟಿಕ್ ಟೇಬಲ್. ಆ ಫ್ಯಾಂಟಾಸ್ಟಿಕ್ ಅಂತಕ್ಕಂಥದ್ದು ಡಿಸ್ಕ್ರಿಪ್ಟಿವ್ ಆಫ್ ದಿ ಟೇಬಲ್. ಬಟ್ ಐ ಕಾಂಟ್ ಏಬಲ್ ಟು ಸಿ, ಐ ಕಾಂಟ್ ಏಬಲ್ ಟು ಟಚ್, ಐ ಕಾಂಟ್ ಏಬಲ್ ಟು ಸ್ಮೆಲ್. ಅದನ್ನು ವಾಸನೆ ನೋಡೋಕ್ಕಾಗಲ್ಲ, ಅದನ್ನು ಕೇಳಿಸ್ಕೊಳ್ಳೋಕ್ಕಾಗಲ್ಲ, ಅದನ್ನು ನೋಡೋಕ್ಕಾಗಲ್ಲ, ಬಟ್ ನಾವು ಫೀಲ್ ಆಗ್ತೀವಿ. ಸೊ ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟು. ಹೆಚ್ಚು ಎಕ್ಸಾಮ್ಸಲ್ಲಿ ಇದನ್ನು ಅಬ್ಸ್ಟ್ರಾಕ್ಟ್ ನೌನನ್ನು ಕೇಳ್ತಾ ಇರ್ತಾರೆ. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಸೊ ಅಬ್ಸ್ಟ್ರಾಕ್ಟ್ ನೌನ್ ಅಂತಂದರೆ ಏನೂ ಅಲ್ಲ, ಯಾವ ವಸ್ತು, ಯಾವ ನಾಮಪದ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ಅದನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ, ಅದನ್ನು ಸ್ಮೆಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅದನ್ನು ಟಚ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಬಟ್ ನಾವು ಅದನ್ನು ಫೀಲ್ ಆಗ್ತೀವಿ. ಸೊ ಯಾವುದು ನಾವು ಫೀಲ್ ಆಗ್ತೀವಿ? ಲವ್, ಆ್ಯಂಗ್ರಿ, ನೈಸು, ವಂಡರ್ಫುಲ್ಲು, ಈ ಎಲ್ಲ ಪದಗಳನ್ನ ಜಸ್ಟ್ ನಾವು ಫೀಲ್ ಆಗ್ಬೋದೇ ಹೊರತು ಅದನ್ನು ಟಚ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ದಟ್ಸ್ ಕಾಲ್ಡ್ ಅಬ್ಸ್ಟ್ರಾಕ್ಟ್ ನೌನ್. ಸೊ ನೆಕ್ಸ್ಟ್ ನಾವು ನೋಡೋಣ ಕಲೆಕ್ಟಿವ್ ನೌನ್. ಎ ಕಲೆಕ್ಟಿವ್ ನೌನ್ ವಿಚ್ ಈಸ್ ಸಿಂಗ್ಯುಲರ್ ಇನ್ ಫಾರ್ಮ್ ಈಸ್ ಯೂಸ್ಡ್ ವಿತ್ ಎ ಸಿಂಗ್ಯುಲರ್ ವರ್ಡ್. ಇಟ್ ಈಸ್ ಎ ಗ್ರೂಪ್ ಆಫ್ ಪೀಪಲ್, ಪ್ಲೇಸ್, ಅನಿಮಲ್ಸ್ ಅಂಡ್ ಥಿಂಗ್ಸ್. ನೋಡಿ, ಸಾಮಾನ್ಯವಾಗಿ ಕಲೆಕ್ಟಿವ್ ನೌನ್ ಅಂತಂದರೆ ಎ ಗ್ರೂಪ್ ಆಫ್ ಥಿಂಗ್ಸ್ ಅಂತ, ವಿಚ್ ಈಸ್ ಸಿಂಗ್ಯುಲರ್ ಇನ್ ದ ಫಾರ್ಮ್. ಸಹಜವಾಗಿ ಅದನ್ನು ಸಿಂಗ್ಯುಲರ್ ಫಾರ್ಮ್ ವರ್ಬ್ಗೆ ಬಳಸ್ತೀವಿ. ಈಸ್ ಯೂಸ್ಡ್ ವಿತ್ ಸಿಂಗ್ಯುಲರ್ ವರ್ಬ್. ಸೊ ನೋಡಿ, ಆ ಗುಂಪು ಪ್ಲೂರಲ್ ಆಗಿದ್ರೂ ಕೂಡ ನಾವು ಅದನ್ನು ಸಿಂಗ್ಯುಲರ್ ವರ್ಬಲ್ಲೇ ಬಳಸ್ತೀವಿ. ಇಟ್ ಈಸ್ ಎ ಗ್ರೂಪ್ ಆಫ್ ಪೀಪಲ್, ಎ ಪ್ಲೇಸ್, ಅನಿಮಲ್ಸ್ ಅಂಡ್ ಥಿಂಗ್ಸ್. ಇದು ತುಂಬ ಮುಖ್ಯ. ಇಲ್ಲಿ ಸಹಜವಾಗಿ ಕಲೆಕ್ಟಿವ್ ನೌನ್ ಏನಾಗಿರುತ್ತಪ್ಪ ಅಂತಂದರೆ
ಗ್ರೂಪ್ ಆಫ್ ಪೀಪಲ್ ಆಗಿರುತ್ತೆ, ಗ್ರೂಪ್ ಆಫ್ ಪ್ಲೇಸಸ್ ಆಗಿರುತ್ತೆ, ಗ್ರೂಪ್ ಆಫ್ ಅನಿಮಲ್ಸ್ ಆಗಿರುತ್ತೆ, ಗ್ರೂಪ್ ಆಫ್ ಥಿಂಗ್ಸ್ ಆಗಿರುತ್ತೆ. ಬಟ್ ಇದಕ್ಕೆ ನಾವು ವರ್ಡ್ ಫಾರಮ್ ಮಾತ್ರ ಸಿಂಗ್ಯುಲರ್ ಅನ್ನೇ ಬಳಸ್ತೀವಿ. ಎಕ್ಸಾಂಪಲ್ ನೋಡೋಣ. ನೋಡಿ, ಎ ಗ್ರೂಪ್ ಆಫ್ ಡಾಕ್ಟರ್ಸ್. ನೋಡಿ, ಎ ಗ್ರೂಪ್ ಆಫ್ ಡಾಕ್ಟರ್ಸ್ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ನಾನೇನಾದ್ರೂ ಇಲ್ಲಿ ವರ್ಬ್ ಅನ್ನು ಬಳಸಬೇಕು ಅಂತಂದ್ರೆ ಎ ಗ್ರೂಪ್ ಆಫ್ ಡಾಕ್ಟರ್ಸ್ ಈಸ್ ವಿಸಿಟೆಡ್ ಅಂತ ಹೇಳ್ಬೇಕು ಹೊರತು ಎ ಗ್ರೂಪ್ ಆಫ್ ಡಾಕ್ಟರ್ಸ್ ಆರ್ ವಿಸಿಟೆಡ್ ಅಂತ ಹೇಳಬಾರ್ದು. ನೀವೇನಾದ್ರೂ ಇಲ್ಲಿ ಡಾಕ್ಟರ್ಸ್ ಇದೆ ಅಂತೇಳಿ 6 ವರ್ಬ್ ಫಾರಮ್ ಅನ್ನು ಯೂಸ್ ಮಾಡಿದ್ರೆ ಸೊ ನಿಮ್ಮ ಇಂಗ್ಲಿಷ್ ತಪ್ಪಾಗಿರುತ್ತೆ. ನೆಕ್ಸ್ಟ್ ನೀವು ಎಕ್ಸಾಂಪಲ್ ನೋಡಿ, ಎ ನಂಬರ್ ಆಫ್ ಟೂರಿಸ್ಟ್ ಪ್ಲೇಸಸ್. ನೋಡಿ, ಎ ನಂಬರ್ ಆಫ್ ಟೂರಿಸ್ಟ್ ಪ್ಲೇಸಸ್ ಆರ್ ಅಂತ ಹೇಳ್ಬಾರ್ದು, ಎ ನಂಬರ್ ಆಫ್ ಟೂರಿಸ್ಟ್ ಪ್ಲೇಸಸ್ ಈಸ್ ಅಂತ ಹೇಳಬೇಕು. ಇಲ್ಲಿ ಪ್ಲೇಸಸ್ ಇದೆ ಅಂತೇಳಿ ನೀವೇನಾದ್ರೂ ಆರ್ ಅನ್ನು ಬಳಸಿದ್ರೆ ಅದು ರಾಂಗ್ ಆಗುತ್ತೆ. ಸೊ ಅನಿಮಲ್ ನೋಡಿ, ಎ ಪ್ಯಾಕ್ ಆಫ್ ಔನ್ಸ್, ಎ ಗ್ರೂಪ್ ಆಫ್ ಲಯನ್ಸ್. ನೋಡಿ, ಎ ಬಂಚ್ ಆಫ್ ಕೀಸ್, ಎ ನಂಬರ್ ಆಫ್ ಚೇರ್ಸ್. ನೋಡಿ, ಎಲ್ಲ ಎಂಡಿಂಗ್ ಅಲ್ಲೂ ಕೂಡ ನಾವು ಗ್ರೂಪ್ ಅನ್ನೇ ರೆಪ್ರೆಸೆಂಟ್ ಮಾಡ್ತಾ ಇರ್ತೀವಿ, ಡಾಕ್ಟರ್ಸ್ ಅಂತ ಹೇಳ್ತಾ ಇರ್ತೀವಿ, ಆದರೆ ಅದನ್ನ ಸಿಂಗ್ಯುಲರ್ ಆಗಿ ಬಳಸ್ತೀವಿ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಎ ಬಂಚ್ ಆಫ್ ಕೀಸ್ ಈಸ್ ವಿತ್ ಅಸ್. ನೋಡಿ, ಇಲ್ಲಿ ಎ ಬಂಚ್ ಆಫ್ ಕೀಸ್ ಆರ್ ಹೇಳ್ಬಾರ್ದು, ಎ ಬಂಚ್ ಆಫ್ ಕೀಸ್ ಈಸ್ ವಿತ್. ಅಲ್ಲಿ ನಾವು ಸಿಂಗ್ಯುಲರ್ ಗ್ರೂಪ್ ಫಾರಮ್ ಅನ್ನ ಬಳಸ್ತೀವಿ. ಅದು ನೆಕ್ಸ್ಟ್ ನಾನು ನಿಮಗೆ ಸೆಂಟೆನ್ಸ್ ಅನ್ನ ಯಾವ ರೀತಿಯಾಗಿ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಹೇಳ್ತೀನಿ, ಆಗ ನಿಮ್ಗೆ ಅದು ಅರ್ಥ ಆಗುತ್ತೆ. ಸೊ ಇಲ್ಲಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ಎ ಕಲೆಕ್ಟಿವ್ ನೌನ್ ಅಂತಂದ್ರೆ ವಿಚ್ ಇಸ್ ಸಿಂಗ್ಯುಲರ್ ಇನ್ ದ ಫಾರ್ಮ್. ಎ ಕಲೆಕ್ಟಿವ್ ನೌನ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ವಿಚ್ ಈಸ್ ಸಿಂಗ್ಯುಲರ್ ಇನ್ ಫಾರ್ಮ್ ಈಸ್ ಯೂಸ್ಡ್ ವಿತ್ ಸಿಂಗ್ಯುಲರ್ ವರ್ಬ್. ನೋಡಿ, ಅದು ಗ್ರೂಪೇ ಇರ್ಬೋದು, ಆದರೆ ಅದನ್ನು ಬಳಸ್ತಕ್ಕಂಥದ್ದು ಮಾತ್ರ ಸಿಂಗ್ಯುಲರ್ ಆಗಿ ಬಳಸಬೇಕು. ಅಲ್ಲಿ ಗ್ರೂಪ್ ಏನಾಗಿರ್ಬೋದಪ್ಪ ಅಂತಂದ್ರೆ ಎ ಗ್ರೂಪ್ ಆಫ್ ಪೀಪಲ್ ಇರ್ಬೋದು, ಗ್ರೂಪ್ ಆಫ್ ಪ್ಲೇಸಸ್ ಇರ್ಬೋದು, ಗ್ರೂಪ್ ಆಫ್ ಅನಿಮಲ್ಸ್ ಇರ್ಬೋದು, ಗ್ರೂಪ್ ಆಫ್ ಥಿಂಗ್ಸ್ ಇರ್ಬೋದು. ನೋಡಿ, ಇಲ್ಲಿ ಫಾರ್ ಎಕ್ಸಾಂಪಲ್ ಜಸ್ಟ್ ಎಕ್ಸಾಂಪಲ್ ಗಮನಿಸಿ, ನೀವು ಎ ಗ್ರೂಪ್ ಆಫ್ ಡಾಕ್ಟರ್ಸ್ ಅಂತ ಹೇಳ್ತೀವಿ, ಆ ಡಾಕ್ಟರ್ಗಳ ಗುಂಪು ಅಂತ ಹೇಳ್ತೀವಿ ಹೊರತು ಡಾಕ್ಟರ್ಗಳ ಗುಂಪುಗಳು ಅಂತ ಹೇಳಲ್ಲ. ಸೊ ಹಾಗಾಗಿ ನೇಚರಲ್ಲಿ ಪ್ಲೂರಲ್ ಫಾರ್ಮ್ ಅಲ್ಲಿ ಇದ್ರೂ ಕೂಡ ಅದು ಸಿಂಗ್ಯುಲರ್ ಆಗಿ ಕೆಲಸ ಮಾಡುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಇದನ್ನೇ ಕೊಡ್ತಾನೆ, ಎ ಗ್ರೂಪ್ ಆಫ್ ಡಾಕ್ಟರ್ಸ್ ಡ್ಯಾಶ್ ಅಂತ ಕೊಟ್ಟು ಈಸಾ ಆರ ಅಂತ ಕೇಳ್ತಾನೆ, ಆಗ ನೀವು ಈಸ್ ಅಂತ ಹಾಕಬೇಕು. ಒನ್ ಆಫ್ ಮೈ ಫ್ರೆಂಡ್ಸ್ ಅಂತ ನೋಡಿ, ಸಹಜವಾಗಿ ತುಂಬಾ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾ ಇರ್ತಾನೆ, ಒನ್ ಆಫ್ ಮೈ ಫ್ರೆಂಡ್ಸ್ ಡ್ಯಾಶ್ ಈಸ್ ಆರ ಅಂತ ಕೇಳಿದ್ರೆ ಈಸ್ ಅಂತ ಹಾಕ್ಬೇಕು. ಅಲ್ಲಿ ಫ್ರೆಂಡ್ಸ್ ಇದೆ ಅಂತ ನೀವೇನಾದ್ರೂ ಆರ್ ಹಾಕಿದ್ರೆ ನಿಮ್ಮ ಇಂಗ್ಲಿಷ್ ರಾಂಗ್ ಆಗುತ್ತೆ. So again I am going to say what is collective noun. A collective noun is a group of people, a group of place, a group of animals and group of things ಅಂತ ನೀವು ನೆನಪಿಟ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಕೌಂಟಬಲ್ ಅಂಡ್ ಅನ್ಕೌಂಟಬಲ್ ನೌನ್. ನೋಡಿ, ಇದು ಹೆಸರೇ ದ ಟೈಟಲ್ ಇಟ್ ಸೆಲ್ಫ್ ಸೇಸ್ ಕೌಂಟಬಲ್ ಅಂಡ್ ಅನ್ಕೌಂಟಬಲ್ ನೌನ್. ದ ಥಿಂಗ್ಸ್ ವಿಚ್ ಆರ್ ಕೌಂಟಬಲ್ ಇಸ್ ಕಾಲ್ಡ್ as countable noun. The things which are not able to count or the things which are in mass is called uncountable. Very simple ನೋಡಿ, ಯಾವ ನಾಮಪದಗಳನ್ನ ಎಣಿಸೋದಕ್ಕೆ ಸಾಧ್ಯ ಇದೆಯೋ ಅದನ್ನ ಕೌಂಟಬಲ್ ಅಂತ ಹೇಳ್ತೀವಿ, ಯಾವ ನಾಮಪದಗಳನ್ನ ಎಣಿಸೋದಕ್ಕೆ ಸಾಧ್ಯ ಇಲ್ವೋ ಅದನ್ನ ಅನ್ಕೌಂಟಬಲ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ಗೆ ನಾನು ಅಲ್ಲಿ ಒಂದು ತೆಗೆದುಕೊಂಡಿದ್ದೇನೆ ನೋಡಿ, ಗಮನಿಸಿ. ಎ ಮ್ಯಾನ್ ಅಂತ ಹೇಳ್ತೀವಿ, ಮನುಷ್ಯರನ್ನು ಎಣಿಸ್ಬೋದಾ? ಒಬ್ಬ ಇದ್ದಾನೆ, ಇಬ್ರು ಇದ್ದಾರೆ, 3 ಜನ ಇದ್ದಾರೆ, 4 ಜನ ಇದ್ದಾರೆ. ಎ ಗ್ರೂಪ್ ಆಫ್ ಪೀಪಲ್ ನ ಟುಗೆದರ್ ಏನ್ ಕರಿತೀವಿ ನಾವು ಅಂತಂದ್ರೆ ಮೆನ್ ಅಂತ ಹೇಳ್ತೀವಿ. ಮ್ಯಾನ್ ಸಿಂಗ್ಯುಲರ್ ಫಾರ್ಮ್, ಮೆನ್ ಪ್ಲೂರಲ್ ಫಾರ್ಮ್. ಈಗ ನೋಡಿ, ಸ್ಕೂಲ್ ಅಂತ ತಿಳ್ಕೊಳ್ಳೋಣ. ಸ್ಕೂಲ್ಗೆ ನಾನು ಎಸ್ ಫಾರ್ಮ್ ಅನ್ನ ಆ್ಯಡ್ ಮಾಡಿದ್ರೆ ಸ್ಕೂಲ್ಸ್ ಆಯ್ತು. ಅಂದ್ರೆ 1 ಸ್ಕೂಲು, 2 ಸ್ಕೂಲು, 3 ಸ್ಕೂಲು, 4 ಸ್ಕೂಲು. ದೆನ್ ವಿ ಕ್ಯಾನ್ ಕೌಂಟ್ ಲೈಕ್ 1 2 3 4 5 6 7 8 9. Like colleges, we can count 1 college, 2 college, 3 college, totally colleges we can count. ಅದನ್ನ ನಾವು ಎಣಿಸ್ಬೋದು. ನೋಡಿ, ಜಸ್ಟ್ ನಾವು ಎಸ್ ಅನ್ನು ಆ್ಯಡ್ ಮಾಡಿದ್ರೆ ಬಿಕಮ್ ಅದನ್ನ ನಾವು ಎಣಿಸ್ಬೋದು. ಈಗ ಟೈಗರ್ ತೆಗೆದುಕೊಳ್ಳಿ ನಾವು. ಟೈಗರ್ಸ್ ಅಂತಂದ್ರೆ we can count 1 tiger, 2 tiger, 3 tiger, 4 tiger, maybe it's a lakh, million, whatever it may be. ಹಾಗೆ ನೀವು ಚೇರ್ ಬನ್ನಿ. ಚೇರ್ಸ್ ಅಂತಂದ್ರೆ ಸೊ we can count 1 ಚೇರು, 2 ಚೇರು, 3 ಚೇರು ಕೌಂಟ್ ಎಣಿಸ್ತೀವಿ. ಸೊ ಈಗ ಬನ್ನಿ, ಅನ್ಕೌಂಟಬಲ್ ನೌನ್ ಅಂತಂದ್ರೆ ಎಣಿಸೋದಕ್ಕೆ ಸಾಧ್ಯ ಇಲ್ಲ. ಫಾರ್ ಎಕ್ಸಾಂಪಲ್ ಈಗ ನೀನು ಗಮನಿಸಿ, ಇಲ್ಲಿ ಟೀ ಅಂತ ಇದೆ. ಟೀನ ಕೌಂಟ್ ಮಾಡೋಕ್ಕಾಗುತ್ತಾ ನಾವು? ಮಿಲ್ಕ್ ಅನ್ನ ಕೌಂಟ್ ಮಾಡೋಕ್ಕಾಗುತ್ತೆ ನಾವು? ಸಾಲ್ಟ್ ಅಂತ ಇದೆ, ಕೌಂಟ್ ಮಾಡೋಕ್ಕಾಗುತ್ತಾ? ಸ್ಯಾಂಡ್ ಅಂತ ಇದೆ, ಕೌಂಟ್ ಮಾಡೋಕ್ಕಾಗುತ್ತಾ? ಚಾಕ್ಲೇಟ್ ಅಂತ ಇದೆ, ಕೌಂಟ್ ಮಾಡೋಕ್ಕಾಗುತ್ತಾ? ಚಿಕನ್ ಅಂತ ಇದೆ, ಕೌಂಟ್ ಮಾಡೋಕ್ಕಾಗುತ್ತಾ? ರೈಸ್ ಅಂತ ಇದೆ, ಕೌಂಟ್ ಮಾಡೋಕ್ಕಾಗುತ್ತಾ? ಸ್ಟಾರ್ಸ್ ಕೌಂಟ್ ಮಾಡೋಕ್ಕಾಗುತ್ತಾ? ಸೊ ನೋಡಿ, ಇಲ್ಲಿರ್ತಕ್ಕಂಥ ಯಾವ ಪದವನ್ನು ಕೂಡ ಕೌಂಟ್ ಮಾಡೋಕ್ಕಾಗಲ್ಲ. ಬಟ್ ಇಟ್ ಶುಡ್ ಬಿ ಇನ್ ದ ಫಾರ್ಮ್ ಆಫ್ ಮಾಸ್. ಅದು ಹೇಗಿರುತ್ತಪ್ಪ ಅಂತಂದ್ರೆ ಮಾಸ್ ರೂಪದಲ್ಲಿರುತ್ತೆ, ಅದನ್ನ ನಾವು ಕೌಂಟ್ ಮಾಡೋಕ್ಕಾಗಲ್ಲ.
ಜಸ್ಟ್ ಇಫ್ ಯು ಟೇಕ್ ದ ಎಕ್ಸಾಂಪಲ್, ಮಿಲ್ಕ್ ಅನ್ನ ತೆಗೆದುಕೊಂಡು ಗ್ರಾಮ್ಸ್ ಅಲ್ಲಿ ಲೀಟರ್ಸ್ ಅಲ್ಲಿ ಹೇಳಿದ್ರೆ ನಾವು ಅದನ್ನ ಕೌಂಟಬಲ್ ನೌನ್ ಅಂತ ಹೇಳ್ತೀವಿ. ಜಸ್ಟ್ ಓನ್ಲಿ ಮಿಲ್ಕ್ ಅಂತ ಹೇಳಿದ್ರೆ ದಟ್ಸ್ ಬಿಲಾಂಗ್ಸ್ ಟು ಅನ್ಕೌಂಟಬಲ್, ಅದನ್ನು ಎಣಿಸೋದಕ್ಕೆ ಸಾಧ್ಯ ಇಲ್ಲ. ಸೊ ನೋಡಿ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಕೌಂಟಬಲ್ ಅಂಡ್ ಅನ್ಕೌಂಟಬಲ್ ನೌನ್ ಅಂತಂದ್ರೆ ಯಾವ ಪದವನ್ನ, ದಟ್ ಮೀನ್ಸ್ ಯಾವ ಪರ್ಸನ್ ಆಗ್ಬೋದು, ಪ್ಲೇಸ್ ಆಗ್ಬೋದು, ಅನಿಮಲ್ಸ್ ಆಗ್ಬೋದು, ಥಿಂಗ್ಸ್ ಆಗ್ಬೋದು, ಅದನ್ನ ಕೌಂಟ್ ಮಾಡೋದಕ್ಕೆ ಸಾಧ್ಯ ಆದ್ರೆ ಅದನ್ನ ನಾವು ಕೌಂಟಬಲ್ ಅಂತ ಕರಿತೀವಿ. ಯಾವುದನ್ನ ಕೌಂಟ್ ಮಾಡೋದಕ್ಕೆ ಸಾಧ್ಯ ಇಲ್ವೋ ಅದನ್ನ ಅನ್ಕೌಂಟಬಲ್ ನೌನ್ ಅಂತ ಕರಿತೀವಿ. ಸೊ ಅದನ್ನ ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು. ನೆಕ್ಸ್ಟ್ ನೋಡೋಣ, ಸಿಂಗ್ಯುಲರ್ ಅಂಡ್ ಪ್ಲೂರಲ್ ನೌನ್ಸ್. ನೋಡಿ, ದ ಟೈಟಲ್ ಇಟ್ ಸೆಲ್ಫ್ ಸೇಸ್ ದಟ್ ಎ ಸಿಂಗ್ಯುಲರ್ ಅಂಡ್ ಪ್ಲೂರಲ್ ನೌನ್ಸ್. ಸಾಮಾನ್ಯವಾಗಿ ಅದ್ರ ಹೆಸರು ಹೇಳ್ತದೆ 1, 2 ಅಂತ. ಇಲ್ಲಿ ನೋಡಿ ಡೆಫಿನೇಷನ್ ಗಮನಿಸಿ. ಎ ಪ್ಲೂರಲ್ ನೌನ್ ಈಸ್ ಎ ವರ್ಡ್ ದಟ್ ಇಂಡಿಕೇಟ್ಸ್ ದಟ್ ದರ್ ಈಸ್ ಮೋರ್ ದ್ಯಾನ್ ಒನ್ ಪರ್ಸನ್, ಅನಿಮಲ್, ಪ್ಲೇಸ್ ಆರ್ ಥಿಂಗ್ ಆರ್ ಐಡಿಯಾ, ವಾಟ್ ಎವರ್ ಇಟ್ ಮೇ ಬಿ. ಅಂದ್ರೆ ಸಹಜವಾಗಿ ನೀವು ಯಾವುದಾದ್ರೂ ಒಂದು ನಾಮಪದವನ್ನು ತೆಗೆದುಕೊಂಡ್ರೆ, ಈಗ ಬಾಯ್ ಅಂತ ತೆಗೆದುಕೊಂಡ್ರೆ ಅದಕ್ಕೆ ಎಸ್ ಪರಮನ್ನ ಹ್ಯಾಡ್ ಮಾಡಿದ್ರೆ ಬಿಕಮ್ ಎ ಬಾಯ್ಸ್. ಈಗ ಫಾರ್ ಎಕ್ಸಾಂಪಲ್ ನೀವು ಕಾಲೇಜನ್ನು ತೆಗೆದುಕೊಂಡ್ರೆ ಅದಕ್ಕೆ ES ಫಾರ್ಮನ್ನು ಹ್ಯಾಡ್ ಮಾಡಿದ್ರೆ ಕಾಲೇಜಸ್. ನೋಡಿ, ಡಾಗ್ ಅಂತ ತೆಗೆದುಕೊಂಡಿದ್ದೀನಿ, ಅದಕ್ಕೆ ನೀವು ಜಸ್ಟ್ ಎಸ್ ಅನ್ನು ಹ್ಯಾಡ್ ಮಾಡಿದ್ರೆ ಡಾಗ್ಸ್. ಕೀ ಅಂತ ಇದೆ, ಕೀಗೆ ನೀವು ES ಅನ್ನು ಹ್ಯಾಡ್ ಮಾಡಿದ್ರೆ ಕೀಸ್. ಒಂದು ಪದ ಇದ್ದರೆ ಸಿಂಗ್ಯುಲರ್ ನೌನ್, ಆ ಪದಕ್ಕೆ ಎಸ್ ಅಥವಾ ES ಹ್ಯಾಡ್ ಆದರೆ ಬಿಕಮ್ ಎ ಪ್ಲೂರಲ್ ನೌನ್ಸ್ ಆಗುತ್ತೆ. ಈಗ ಬಾಯ್ಸ್ ಅಂತಂದ್ರೆ ಪ್ಲೂರಲ್ ನೌನ್, ಬಾಯ್ ಅಂತಂದ್ರೆ ಸಿಂಗ್ಯುಲರ್ ನೌನ್. ಕಾಲೇಜ್ ಅಂದ್ರೆ ಸಿಂಗ್ಯುಲರ್ ನೌನ್, ಕಾಲೇಜಸ್ ಅಂತಂದ್ರೆ ಪ್ಲೂರಲ್ ನೌನ್. ಸೊ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ ಆಗ್ಬೋದು, ಸ್ಕೂಲ್ಸ್ ಆಗ್ಬೋದು, ಕಾಲೇಜ್ ಆಗ್ಬೋದು, ಅಲ್ಲಿ ನಿಮಗೆ ಇಂಥ ಪ್ರಶ್ನೆಗಳು ಸಹಜವಾಗಿ ಬರುತ್ತಿರ್ತವೆ. ಸಿಂಗ್ಯುಲರ್ ನೌನ್ ಆ್ಯಂಡ್ ಪ್ಲೂರಲ್ ನೌನ್ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ಒಂದು ಸಿಂಗಲ್ ಆಗಿದ್ರೆ ಸಿಂಗ್ಯುಲರ್ ನೌನ್, ಎರಡಿದ್ರೆ ಅದನ್ನು ನಾವು ಪ್ಲೂರಲ್ ನೌನ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ನೋಡೋಣ, ಕಾಂಪೌಂಡ್ ನೌನ್. ನೋಡಿ ಡೆಫಿನೇಷನ್ ಅನ್ನು ಗಮನಿಸಿ. ಎ ಕಾಂಪೌಂಡ್ ನೌನ್ ಈಸ್ ಎ ನೌನ್ that is made with 2 or more words. A compound noun is usually noun plus noun or adjective plus noun. Each compound noun acts as a single unit and can be modified by adjectives and other noun forms. ನೋಡಿ ಗಮನಿಸಬೇಕಿಲ್ಲ ನೀವು, ಸಹಜವಾಗಿ ಕಾಂಪೌಂಡ್ ನೌನ್ ಹೇಗಿರುತ್ತಪ್ಪ ಅಂತಂದ್ರೆ ಅದು ನೌನ್ ಪ್ಲಸ್ ನೌನ್ ಇಂದ ಮಾಡಿರುತ್ತೆ, ಅಥವಾ ನೌನ್ ಪ್ಲಸ್ ಅಡ್ಜೆಕ್ಟಿವ್ ಇಂದ ಮಾಡಿರುತ್ತೆ, ಅಥವಾ ಅಡ್ಜೆಕ್ಟಿವ್ ಪ್ಲಸ್ ನೌನ್ ಇಂದ ಮಾಡಿರುತ್ತೆ. ಇಲ್ಲಿ ನೀವೊಂದು ಗಮನಿಸಿ, ನೀವೊಂದು ಎಕ್ಸಾಂಪಲ್ ಅನ್ನು ತೆಗೆದುಕೊಂಡಿದ್ದೀನಿ. ಬಸ್ ಸ್ಟಾಪ್. ನೋಡಿ, ಬಸ್ ಅಂತಕ್ಕಂಥದ್ದು ನೌನ್, ಸ್ಟಾಪ್ ಅಂತಕ್ಕಂಥದ್ದು ನೌನ್. ಆ ಎರಡೂ ನಾಮಪದಗಳು ಸೇರಿದ್ರೆ ಒಂದೇ ಪದ ಅಂತ ಅರ್ಥ ಕೊಡುತ್ತೆ. ನಾವಿಲ್ಲಿ ಬಸ್ ಬೇರೆ ಸ್ಟಾಪ್ ಬೇರೆ ಅಂತ ಓದಬಾರದು, ಬಸ್ ಸ್ಟಾಪ್ ಅನ್ಬಾರದು, ಬಸ್ ಸ್ಟಾಪ್. ನೆಕ್ಸ್ಟ್ ಎರಡನೇದು ಗಮನಿಸಿ, ಫೇಸ್ ಮಾಸ್ಕ್. ಫೇಸ್ ಅಂತಕ್ಕಂಥದ್ದು ನೌನ್, ಮಾಸ್ಕ್ ಅಂತಕ್ಕಂಥದ್ದು ನೌನ್. ನಾವು ಸಪ್ರೇಟ್ ಆಗಿ ಅದನ್ನು ಓದಬಾರ್ದು, ಫೇಸ್ ಮಾಸ್ಕ್ ಅಂತ ಹೇಳ್ಬಾರ್ದು, ಫೇಸ್ ಮಾಸ್ಕ್. ನೋಡಿ ಅಡ್ಜೆಕ್ಟಿವ್ ಗಮನಿಸಿ, ಅಡ್ಜೆಕ್ಟಿವ್ ಪ್ಲಸ್ ನೌನ್. ನೋಡಿ ಇಲ್ಲಿ ಫುಲ್ ಮೂನ್ ಅಂತ ವರ್ಡ್ ತೆಗೆದುಕೊಂಡಿದ್ದೀನಿ. ಫುಲ್ ಅಂತಕ್ಕಂಥದ್ದು ಅಡ್ಜೆಕ್ಟಿವ್, ಮೂನ್ ಅಂತಕ್ಕಂಥದ್ದು ನೌನ್. ಬ್ಲ್ಯಾಕ್ ಅಂತಕ್ಕಂಥದ್ದು ಅಡ್ಜೆಕ್ಟಿವ್, ಬೋರ್ಡ್ ಅಂತಕ್ಕಂಥದ್ದು ನೌನ್, ಬ್ಲ್ಯಾಕ್ ಬೋರ್ಡ್. ನೋಡಿ ಇಲ್ಲಿ ಒಂದೇ ಸರಿ ಹೇಳ್ಬೇಕಾಗುತ್ತೆ ನಾವು, ದಟ್ಸ್ ಕಾಲ್ಡ್ ಇನ್ ಇಂಗ್ಲಿಷ್ ಕೋಲೊಕೇಶನ್ ಅಂತ ಹೇಳ್ತೀವಿ. ಫುಲ್ ಮೂನ್, ಬ್ಲ್ಯಾಕ್ ಬೋರ್ಡ್. ಹಾಗೆ ಇಲ್ಲಿ ನೆಕ್ಸ್ಟ್ ನೋಡಿ, ವರ್ಬ್ ಪ್ಲಸ್ ನೌನ್ ಅನ್ನ ತೆಗೆದುಕೊಂಡಿದ್ದೀನಿ. ನೋಡಿ ಇಲ್ಲಿ ಬ್ರೇಕ್ ಅನ್ನೋದು ವರ್ಬ್, ಫಾಸ್ಟ್ ಅಂತಕ್ಕಂಥದ್ದು ನೌನ್. ಆದರೆ ಅವೆರಡನ್ನು ಕೂಡ ಸಪ್ರೇಟ್ ಮಾಡಿ ಹೇಳ್ಬಾರ್ದು, ನಾವು ಬ್ರೇಕ್ ಫಾಸ್ಟ್ ಅಂತ ಹೇಳಬೇಕು. ವಾಷಿಂಗ್ ಅಂತಕ್ಕಂಥದ್ದು ವರ್ಬ್, ಮೆಚಿನ್ ಅಂತಕ್ಕಂಥದ್ದು ದಟ್ಸ್ ಕಾಲ್ಡ್ ನೌನ್, ವಾಷಿಂಗ್ ಮೆಷಿನ್. ನೋಡಿ ಇಲ್ಲಿ ಅದನ್ನು ನಾವು ವರ್ಬ್ ಪ್ಲಸ್ ನೌನ್ ಜೊತೆ ಹೇಳ್ಬೇಕೆ ಹೊರತು ಸಪ್ರೇಟ್ ಆಗಿ ಹೇಳ್ಬಾರ್ದು. ನೆಕ್ಸ್ಟ್ ನೋಡಿ, ಸ್ವಿಮ್ಮಿಂಗ್ ಅಂತಕ್ಕಂಥದ್ದು ವರ್ಬ್, ಪೂಲ್ ಅಂತಕ್ಕಂಥದ್ದು ನೌನ್, ಅದನ್ನು ನಾವು ಸ್ವಿಮ್ಮಿಂಗ್ ಪೂಲ್ ಅಂತ ಹೇಳಬೇಕು. ಸೊ ಹಾಗೆ ನೆಕ್ಸ್ಟ್ ನಾವು ನೋಡ್ಬೋದು ನೌನ್ ಪ್ಲಸ್ ವರ್ಬ್. ನೋಡಿ ಇಲ್ಲಿ ಸನ್ ಅಂತಕ್ಕಂಥದ್ದು ನೌನ್, ರೈಸ್ ಅಂತಕ್ಕಂಥದ್ದು ವರ್ಬ್. ಗಮನಿಸ್ಬೇಕಿಲ್ಲ ನೀವು, ಸನ್ ಅಂತಕ್ಕಂಥದ್ದು ನಾಮಪದ, ರೈಸ್ ಅಂತಕ್ಕಂಥದ್ದು ವರ್ಬ್ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ಬನ್ನಿ ನೋಡಿ, ವರ್ಬ್ ಪ್ಲಸ್ ಪ್ರಿಪೋಸಿಷನ್. ನೋಡಿ ಇಲ್ಲಿ ಚೆಕ್ ಅಂತಕ್ಕಂಥದ್ದು ವರ್ಬ್, ಔಟ್ ಅಂತಕ್ಕಂಥದ್ದು ಪ್ರಿಪೋಸಿಷನ್. ಪ್ರಿಪೋಸಿಷನ್ ಪ್ಲಸ್ ನಾವು ನೋಡಿ ಇಲ್ಲಿ ಅಂಡರ್ ಅಂತಕ್ಕಂಥದ್ದು ಪ್ರಿಪೋಸಿಷನ್. ಸೊ ವರ್ಲ್ಡ್ ಅಂತಕ್ಕಂಥದ್ದು
ನೌನ್ ಎರಡೂ ಸೇರಿದ್ರೆ ಅಂಡರ್ ವರ್ಲ್ಡ್ ಅಂತ ಹೇಳ್ತೀವಿ. ನೋಡಿ, ಇದನ್ನ ಇಂಗ್ಲೀಷಲ್ಲಿ ನಾವೇನಪ್ಪ ಕರಿತೀವಿ ಅಂತಂದ್ರೆ ಕೋಲೊಕೇಶನ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ನಾನು ಮುಂದೆ ಕೋಲೊಕೇಶನ್ ಹೇಗೆ ರಚನೆ ಆಗುತ್ತೆ, ಕೋಲೊಕೇಶನ್ ಹೇಗೆ ಫಾರ್ಮ್ ಆಗುತ್ತೆ ಅಂತ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಬಟ್ ವಿಶೇಷ ಏನಪ್ಪ ಇಲ್ಲಿ ಅಂತಂದ್ರೆ, ವಾಟ್ ಈಸ್ ಕಾಂಪೌಂಡ್ ಸೆಂಟೆನ್ಸ್ ಅಂತಂದ್ರೆ, ಇನ್ ಸಿಂಪಲ್ ಲ್ಯಾಂಗ್ವೇಜ್ ವಿ ಕ್ಯಾನ್ ಸೇ ದಟ್ ಸೊ ಟುಗೆದರ್ ಟೂ ವರ್ಡ್ಸ್ ಬಟ್ ವಿ ಶುಡ್ ಸೇ ಲೈಕ್ ಎ ಒನ್. ಎರಡು ಪದಗಳಿರುತ್ತೆ, ಆ ಎರಡೂ ಪದಗಳನ್ನ ಒಂದೇ ಸರಿ ಹೇಳಬೇಕು. ಬಸ್ ಸ್ಟಾಪ್, ಫೇಸ್ ಮಾಸ್ಕ್, ಫುಲ್ ಮೂನ್, ಬ್ಲ್ಯಾಕ್ ಬೋರ್ಡ್, ಬ್ರೇಕ್ಫಾಸ್ಟ್, ವಾಷಿಂಗ್ ಮಿಷಿನ್, ಸ್ವಿಮ್ಮಿಂಗ್ ಪೂಲ್, ಸನ್ ರೈಸ್, ಲೈಕ್ ಚೆಕ್ಔಟ್, ಅಂಡರ್ ವರ್ಲ್ಡ್. ಲೈಕ್ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಎರಡೆರಡು ನಾಮಪದಗಳನ್ನ ಜೊತೆಯಾಗಿ ಇರ್ತಕ್ಕಂಥದನ್ನ ಕಾಂಪೌಂಡ್ ನೌನ್ ಅಂತ ಹೇಳ್ತೀವಿ. ಅದನ್ನೇ ನಾವು ಕೋಲೊಕೇಶನ್ಸ್ ಅಂತ ಕೂಡ ಹೇಳ್ತೀವಿ. ಸೊ ನೀವು ಇನ್ನೂ ಒಂದ್ಸರಿ ವಿಡಿಯೋನ ಕೇಳಿ, ನಿಮ್ಗದು ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋ ನೋಡೋಣ. ಕಾಂಕ್ರೀಟ್ ನೌನ್ ಅಂತ ಹೇಳ್ತೀವಿ. ವಾಟ್ ಈಸ್ ಕಾಂಕ್ರೀಟ್ ನೌನ್? A concrete noun represents something that can be seen, touched, tasted, heard, smelled or whatever it may be. ನೋಡಿ, ಕಾಂಕ್ರೀಟ್ ನೌನ್ ಅಂತಂದ್ರೆ ನಾವು ಅದನ್ನ ನೋಡ್ಬೋದು, ಅದನ್ನ ಟಚ್ ಮಾಡ್ಬೋದು, ಅದರ ಟೇಸ್ಟ್ ಅನ್ನ ಗಮನಿಸ್ಬೋದು, ಅದನ್ನ ನಾವು ಕೇಳಿಸ್ಕೋಬಹುದು, ಅದರ ಸ್ಮೆಲ್ ಅನ್ನ ನೋಡ್ಬೋದು. ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮಗೆ ಮೆಡಲ್ ಅಂತ ಹೇಳ್ತೀನಿ. ನೋಡಿ, ಮೆಡಲ್ ಅನ್ನ ಕಣ್ಣಲ್ಲಿ ನೋಡ್ಬೋದು, ಟಚ್ ಮಾಡ್ಬೋದು, ಅದನ್ನ ಅನುಭವಿಸ್ಬೋದು, ಅದನ್ನ ನಾವು ಇನ್ನೊಂದು ರೂಪ ಅಂದ್ರೆ ಅದನ್ನ ಗಮನಿಸ್ಬೋದು ನಾವು. ನೆಕ್ಸ್ಟ್ ಸ್ವೆಟ್, ನಿಮ್ಗೆಲ್ರಿಗೂ ಗೊತ್ತೇ, ಸ್ವೆಟ್ ನಾವೆಲ್ಲರೂ ನೋಡ್ತೀವಿ, ಟಚ್ ಮಾಡ್ತೀವಿ, ಸ್ಮೆಲ್ ಮಾಡ್ತೀವಿ, ಅದನ್ನ ಗಮನಿಸ್ತೀವಿ. ಗಿಫ್ಟ್, ಪೆನ್. ಸೊ ಎಕ್ಸಾಂಪಲ್ ನಿಮ್ಗೆ ಹೇಗೆ ಕೇಳ್ತಾನಪ್ಪ ಅಂತಂದ್ರೆ, ಡ್ಯಾಶ್ ಇಸ್ ಬಿಲಾಂಗ್ಸ್ ಟು ಕಾಂಕ್ರೀಟ್ ನೌನ್. ಪೆನ್ನು, ನರ್ಸು, ಸೊ ಫೇಸ್ ಮಾಸ್ಕು, ಸ್ವಿಮ್ಮಿಂಗ್ ಪೂಲ್ ಅಂತ 4 ಆಪ್ಷನ್ಸ್ ಕೊಟ್ಟು ಕೇಳ್ತಾನೆ. ಆಗ ನೆನ್ಪಿಟ್ಕೊಳ್ಳಿ, ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಕಾಂಕ್ರೀಟ್ ಅಂತಂದ್ರೆ, ದ ಟರ್ಮ್ ಕಾಂಕ್ರೀಟ್ ಅಂತಂದ್ರೆ ನಮ್ಮ ಕಣ್ಣಿಗೆ ಕಾಣಿಸ್ತಕ್ಕಂಥದ್ದು. ದಟ್ ವಿ ಕ್ಯಾನ್ ಟಚ್, ದಟ್ ವಿ ಕ್ಯಾನ್ ಸ್ಮೆಲ್, ದಟ್ ವಿ ಕ್ಯಾನ್ ಸಿ. ನಾವು ಅದನ್ನು ನೋಡ್ಬೋದು. ಆದ್ರೆ ಅದೇ ಅಬ್ಸ್ಟ್ರಾಕ್ಟ್ ನೌನ್ ಇದಕ್ಕೆ ಆಪೋಸಿಟ್ ಆಗಿರುತ್ತೆ. ಅಬ್ಸ್ಟ್ರಾಕ್ಟ್ ನೌನ್ ಹೇಗಿರುತ್ತಪ್ಪ ಅಂತಂದ್ರೆ, ಅದನ್ನ ನಾವು ನೋಡೋಕ್ಕಾಗಲ್ಲ, ಟಚ್ ಮಾಡೋಕ್ಕಾಗಲ್ಲ, ಜಸ್ಟ್ ವಿ ಕ್ಯಾನ್ ಫೀಲ್. ನಾವು ಅದನ್ನ ಫೀಲ್ ಆಗ್ಬೋದು ಅಷ್ಟೇ. ಅಷ್ಟು ಬಿಟ್ರೆ ಅದಕ್ಕೂ ಇದಕ್ಕೂ ಸಂಬಂಧ ಇರಲ್ಲ. ಸೊ ಇದು ಕಾಂಕ್ರೀಟ್ ನೌನು ಮತ್ತೆ ಅಬ್ಸ್ಟ್ರಾಕ್ಟ್ ನೌನ್ಗೆ ಇರ್ತಕ್ಕಂಥ ಒಂದು ಡಿಫ್ರೆನ್ಸಸ್. ಸೊ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಕಾಂಕ್ರೀಟ್ ನೌನ್ ಅಂತಂದ್ರೆ ಸೀನ್ ನೋಡ್ಬೋದು, ಟಚ್ಡ್ ಮುಟ್ಬೋದು, ಟೇಸ್ಟೆಡ್ ಅದನ್ನ ಟೇಸ್ಟ್ ಮಾಡ್ಬೋದು, ಹರ್ಡ್ ಕೇಳಿಸ್ಕೋಬಹುದು, ಸ್ಮೆಲ್ಟ್ ಅದನ್ನ ನಾವು ಸ್ಮೆಲ್ ಮಾಡ್ಬೋದು. ಈ ರೀತಿಯಾಗಿರ್ತಕ್ಕಂಥ ಒಂದು ಪದಗಳನ್ನ ನಾವೇನ್ ಕರಿತೀವಪ್ಪ ಅಂತಂದ್ರೆ ಕಾಂಕ್ರೀಟ್ ನೌನ್ ಅಂತ ಕರಿತೀವಿ. ನೆಕ್ಸ್ಟ್ ನಾವು ನೋಡೋಣ, ಮೆಟೀರಿಯಲ್ ನೌನ್. ನೋಡಿ, ಇದು ದಟ್ ಈಸ್ ದ ವೆರಿ ಸ್ಪೆಷಲ್ ಇನ್ ಇಂಗ್ಲಿಷ್. ಮೆಟೀರಿಯಲ್ ನೌನ್ ಅಂತಂದ್ರೆ, ಮೆಟೀರಿಯಲ್ ನೌನ್ಸ್ ಆರ್ ಇನ್ ದ ನೇಚರ್ ಅನ್ಕೌಂಟಬಲ್. ನೋಡಿ, ಇದನ್ನ ನಾವು ಕೌಂಟ್ ಮಾಡೋದಕ್ಕೆ ಸಾಮಾನ್ಯವಾಗಿ ಸಾಧ್ಯ ಇಲ್ಲ ಅಂತ. ಹಾಗೆ ಅಂಡ್ ವಿ ಕ್ಯಾನ್ ಫೀಲ್, ಟಚ್, ಸೀನ್ ಅಂಡ್ ಎಂಜಾಯ್. ನಾವು ಅದನ್ನ ಫೀಲ್ ಮಾಡ್ಬೋದು, ಟಚ್ ಮಾಡ್ಬೋದು, ನೋಡ್ಬೋದು, ಎಂಜಾಯ್ ಮಾಡ್ಬೋದು. ನೋಡಿ, ಫಾರ್ ಎಕ್ಸಾಂಪಲ್ ಈಗ ದೀಸ್ ಥಿಂಗ್ಸ್ ಆರ್ ಕಮಿಂಗ್ ಫ್ರಮ್ ದಿ ಅದರ್ ಥಿಂಗ್ಸ್ ಫಾರ್. ನೋಡಿ, ಫಾರ್ ಎಕ್ಸಾಂಪಲ್ ಈ ಏನ್ ಮೆಟೀರಿಯಲ್ ನೌನ್ ಅಂತ ಹೇಳ್ತೀವಿ, ಇದು ತನ್ನಿಂದ ತಾನೇ ಪ್ರೊಡಕ್ಷನ್ ಆಗೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ನೀವೀಗ ಬ್ಯಾಟ್ ಅನ್ನ ಎಕ್ಸಾಂಪಲ್ ತೆಗೆದುಕೊಂಡ್ರೆ, ಬ್ಯಾಟ್ ಇಟ್ ಈಸ್ ಮೇಡ್ ಅಪ್ ಆಫ್ ಫ್ರಮ್ ದಿ ವುಡ್. ಮರದಿಂದ ಮಾಡಿರ್ತಕ್ಕಂಥದ್ದು ಬ್ಯಾಟ್. ಬ್ಯಾಟ್ಸ್ ಅಂದ್ರೆ ನಮ್ಗೆ ಅರ್ಥ ಬರುತ್ತೆ ಹೊರತು ಬ್ಯಾಟ್ ಕೌಂಟ್ ಮಾಡ್ಬೋದು. ಬಟ್ ಬ್ಯಾಟ್ ಅಂತಕ್ಕಂಥ ಒಂದೇ ಇದೆಯಲ್ಲ, ಅದನ್ನ ಕೌಂಟ್ ಮಾಡೋಕೆ ಸಾಧ್ಯ ಇಲ್ಲ. ಮೆಟೀರಿಯಲ್ ನೌನ್ ಅಂತಂದ್ರೆ ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಪ್ಪ ಅಂತಂದ್ರೆ, ಯಾವುದಾದ್ರೂ ಒಂದು ವಸ್ತುವಿನಿಂದ ಮಾಡಲ್ಪಟ್ಟಿರ್ತಕ್ಕಂಥದ್ದು, ಯಾವುದಾದ್ರೂ ಒಂದು ವಸ್ತುವಿನಿಂದ ಮಾಡಲ್ಪಟ್ಟಿರ್ತಕ್ಕಂಥದನ್ನ ನಾವು ಮೆಟೀರಿಯಲ್ ನೌನ್ ಅಂತ ಹೇಳ್ತೀವಿ. ಯಾವುದಾದ್ರೂ ಒಂದು ವಸ್ತುವಿನಿಂದ ಮಾಡಿರ್ತಕ್ಕಂಥ ನಾವೇನ್ ಕರಿತೀವಪ್ಪ ಅಂತಂದ್ರೆ ಮೆಟೀರಿಯಲ್ ನೌನ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಹನಿ, ಪೆಟ್ರೋಲ್, ಡೀಸೆಲ್, ವಾಟರ್, ಸ್ಯಾಂಡ್ ಎಟ್ಸೆಟ್ರಾ. ಈಗ ಹನಿ ಅಂತಕ್ಕಂಥದ್ದು ಜೇನುನೊಣದಿಂದ ಬಂದಿರತಕ್ಕಂಥದ್ದು. ಪೆಟ್ರೋಲ್ ಅಂತಕ್ಕಂಥದ್ದು ನಾವು ಎಕ್ಸ್ಟ್ರಾಕ್ಟ್ ಮಾಡಿ ಆಚೆ ತೆಗಿತಕ್ಕಂಥದ್ದು.